ಇರತಕ್ಕಂಥ ಸ್ವಾಗತ ಸರ್. ಹಾಗೆ ನಮ್ಗೆ ಶಾಸ್ತ್ರೀಯ ಕನ್ನಡ ಪಠ್ಯಗಳು ಅಂದ್ರೆ ಬರೀ ಪಠ್ಯವದ ಓದು ನಮ್ಗೆ ಅಷ್ಟು ಖುಷಿ ಕೊಡದೆ ಹೋದ್ರು ಕೂಡ ಗಮಕ ನಮ್ಮನ್ನ ಸೆಳೆದ್ ನಿಲ್ಸುವಂತ ಕೆಲಸ ಮಾಡ್ತಿರ್ತಾರೆ. ಆ ಗಮಕಿಗಳನ್ನು ಕೂಡ ಕರೆಸಿ ಅವ್ರ ಮುಖಾಂತರ ಹೇಗೆ ನಮ್ಮ ಪಠ್ಯಗಳು ನಮ್ಮ ತಲುಪಬಹುದು ಅನ್ನುವಂತ ಆಲೋಚನೆಗಳನ್ನ ನಾವು ಮಾಡ್ತಿರುವಾಗ ಡಾಕ್ಟರ್ ಜ್ಯೋತಿಶಂಕರ್ ಮೇಡಮ್ ಅವರು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಕಂಠ ಮಾಧುರ್ಯದ ನೆರಳಲ್ಲಿ ಕನ್ನಡ ಶಾಸ್ತ್ರೀಯ ಪಠ್ಯಗಳ ಕೆಲವು ಭಾಗಗಳನ್ನ ನಮ್ಮೊಟ್ಟಿಗೆ ಹಾಡ್ಲಿದ್ದಾರೆ. ಹಾಡಿನ ಮುಖಾಂತರ ಶಾಸ್ತ್ರೀಯ ಪಠ್ಯಗಳನ್ನ ಮುಖಾಮುಖಿ ಆಗ್ಲಿದ್ದಾರೆ. ನಮ್ಮ ಆಹ್ವಾನ ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿರುವುದಕ್ಕೆ ನಮ್ಮ ಕೃಷ್ಣ ಜಯಂತಿ ವಿಶ್ವವಿದ್ಯಾಲಯ ಹಾಗೂ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಈ ಎರಡೂ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮೇಡಮ್. ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ಹಾಗೆ ಮುಂದುವರಿತಾ ಪ್ರತಿ ವರ್ಷವೂ ಕೂಡ ನಮ್ಮ ಕಾರ್ಯಾಗಾರ ಅಂದ್ರೆ ವಿಶೇಷವಾಗಿ ಪ್ರೀತಿ ತೋರಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲಾ ಸಂಶೋಧಕರಿಗೂ ಅಧ್ಯಾಪಕ ಮಿತ್ರರಿಗೂ ಇಡೀ ನಾಡಿನಾದ್ಯಂತ ಕೆಲವು ಸ್ನೇಹಿತರಂತೂ ಬೇರೆ ರಾಜ್ಯಗಳಿಂದಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. 600ಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್ಸ್ ಆಯ್ತು. ಇನ್ನೂ ಒಂದಷ್ಟು ಜನ ಸೇರ್ಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ. ಇದು ಮತ್ತಷ್ಟು ತಲುಪಬೇಕು, ಈ ರೆಕಾರ್ಡೆಡ್ ಡಾಕ್ಯುಮೆಂಟ್ ಮತ್ತಷ್ಟು ತಲುಪಬೇಕು ಅನ್ನುವಂತಹ ಉತ್ಸಾಹದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಾ ಎಲ್ಲರಿಗೂ ಸ್ವಾಗತ ಮಾಡ್ತಾರೆ. ವಿಶೇಷವಾಗಿ ನಮ್ಮ ವಿಭಾಗದ ಅಧ್ಯಾಪಕ ಸ್ನೇಹಿತ ಡಾಕ್ಟರ್ ಸೈಯದ್ ಮುಯಿನ್ ಈ ಕಾರ್ಯಾಗಾರದ ಸಂಯೋಜಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸಹಕಾರಿಯನ್ನು ಕೊಡ್ತಿದ್ದೀನಿ. ಡಾಕ್ಟರ್ ಕಿರಣ್ ಕುಮಾರ್ ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಿದ್ದೀನಿ. ನಿಮಗೆ ಸ್ವಾಗತ ಸರ್. ಹಾಗೆ ನನ್ನ ವಿಭಾಗದ ಇತರ ಅಧ್ಯಾಪಕ ಸ್ನೇಹಿತರು ಪ್ರೊಫೆಸರ್ ಚಂದ್ರಶೇಖರ್ ಸರ್ ಆಗಿರ್ಬೋದು, ಡಾಕ್ಟರ್ ರವಿಶಂಕರ್ ಸರ್ ಆಗಿರ್ಬೋದು, ಡಾಕ್ಟರ್ ಭೈರಪ್ಪ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರ ಫಲವೇ ಇವತ್ತಿನ ಕಾರ್ಯಾಗಾರ. ಈ ಕಾರ್ಯಾಗಾರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕಂತ ಈ ಎಲ್ಲಾ ಅಧ್ಯಾಪಕ ಸ್ನೇಹಿತರ ಒಂದು ಕೊಡುಗೆ ಅಪಾರವಾಗಿದೆ. ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಟೆಕ್ನಿಕಲ್ ಸಪೋರ್ಟ್ ಕೊಟ್ಟಂತ ಎಲ್ರಿಗೂ ಕೂಡ ವಿಶೇಷವಾಗಿ ನಮ್ಮ ಆಮೀರ್ ಸರ್ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತಾ ಈ ಒಂದು ವಾರದ ಕಾರ್ಯಾಗಾರ ಫಲಪ್ರದವಾಗ್ಲಿ, ಅತಿ ಹೆಚ್ಚು ವಿಷಯಗಳನ್ನ ನಾವು ಕಲ್ತ್ಕೊಳ್ಳೋ ಹಾಗಾಗ್ಲಿ ಅನ್ನುವಂತಹ ಕೋರಿಕೆ ನೀಡ್ತಾ ಸ್ವಾಗತವನ್ನು ಕೋರ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ರಿಗೂ ಕೂಡ ಒಂದಿಷ್ಟು ನನ್ನ ಮಾತನ್ನು ನಮಸ್ಕಾರ. ಸರ್ವರಿಗೂ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸರ್ವೇಶ್ ಸರ್ ಅವರಿಗೂ ಕಾರ್ಯಕ್ರಮದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ತಮಗೂ ಸ್ವಾಗತ ಕೋರುತ್ತೇನೆ ಸರ್. ಧನ್ಯವಾದಗಳು ಸರ್. ಅಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ಹಣಕಾಸು ವಿಭಾಗದ ಮುಖ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂತಹ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಮೊದಲ ಪ್ರೋ ವೈಸ್ ಚಾನ್ಸಲರ್ ಆಗಿರುವಂತಹ ಫಾದರ್ ಡಾಕ್ಟರ್ ಲಿಜೋ ಪಿ ಥಾಮಸ್ ಅವರು ಕಾರ್ಯಕ್ರಮದ ಆಶಯ ನುಡಿಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಫಾದರ್. Good evening to everyone. Respected chief guest for the session, Moralanga ASR and Dr. Neelagiri Talwar ma'am. And sorry for, first of all, I apologize for speaking in English. So I'm not so fluent to speak, an official platform in Kannada. That's why my address, I'd like to, with your permission, to give wish all the best to the workshop in English. A warm welcome to all the Kannada-minded hearts to the 5-day workshop organized by Christ Jayanti University. So this year, the workshop is more meaningful that our university has organized the workshop in collaboration with the CIIL. The respectful greetings to Professor Moralanga who had joined us as the chief guest, and the greetings to Dr. Neelagiri Talwar, Director of CIIL. I extend my congratulations to all the resource persons of the workshop. So you have rendered immense service in enhancing the greatness of Kannada literature. So it is a matter of joy that you have come here to make your knowledge meaningful in this program of our university. So appreciate the efforts that you are taking to transfer your knowledge that you are acquired with lots of years, effort, and experience to the next generation and share with the people so that it can enhance the Kannada literature itself. To specify of our university is that for nearly 17 years, the Kannada theatre training and stage performances have been conducted here.
And a certificate course also is offered for the students who do not know Kannada and for faculty members and researchers. Under the leadership of the faculty members of the Department of Kannada of Christian University, conduct the conferences and workshop every year and publishes a national level Kannada research journal that is owned by our university itself, and a national level seminar for the related to Kannada is always organized every year. So our institution is always ready to serve the Kannada and the language, and very happy to acknowledge the faculty members of the Department of Kannada for their great effort in promoting and making us to understand and to contribute to the development of the Kannada literature. So I wholeheartedly appreciate the enthusiastic efforts of Dr. Sarvesh, the head of the Department of Kannada, and the coordinator of the workshop, Dr. Saeed Muin, and the dedicated work of all the faculty members, and their involvement and contribution is a very has to be highly appreciated and acknowledged. So now we could see that more than 200 participants are there for this workshop. That shows how much you all are, or we all are committed to the development and contribution to the Kannada literature. So once again, appreciating the department and respectfully honoring all the resource persons, those who are joined today for this workshop. Wish all of you a very enriching and academic learning experience in the coming 5 days. Wish you all the best. Thank you. ಥ್ಯಾಂಕ್ ಯು ಫಾದರ್. ಸೊ ನಮ್ಮ ವಿಭಾಗದ ಪರವಾಗಿ ಮತ್ತೆ ಈ ಕಾರ್ಯಕ್ರಮದ ಕುರಿತಾಗಿ ಆಶಯ ನುಡಿಗಳನ್ನು ಆಡಿದಂತಹ ನಮ್ಮ ಪ್ರೋ ವೈಸ್ ಚಾನ್ಸಲರ್ ಅವರಿಗೆ ವಿಭಾಗದ ಪರವಾಗಿ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತದೆ. ಧನ್ಯವಾದ ಫಾದರ್. ಸೊ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ಸೊ ಮುಂದಿನ ಕಾರ್ಯಕ್ರಮ ಗಮಕ ವಾಚನ. ಸೊ ಗಮಕ ವಾಚನಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಜ್ಯೋತಿ ಶಂಕರ್ ಮೇಡಮ್ ಅವರ ಪರಿಚಯ ನೀಡಬೇಕು ಅಂತ ಹೇಳಿದ್ರೆ ತುಂಬಾ ವಿಸ್ತಾರವಾಗಿರುವಂತಹ ಒಂದು ಪರಿಚಯನೇ ಇದೆ. ಸುಮಾರು 18 ಪುಟಗಳಷ್ಟಿರುವಂತಹ ಒಂದು ಈ ಪರಿಚಯದಲ್ಲಿ ನಾನು ಇದನ್ನ ತುಂಬಾ ಶಾರ್ಟ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಮೇಡಮ್ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕ ಮತ್ತು ಸಂಶೋಧನಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಮತ್ತು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ನಲ್ಲಿ ಸಂದರ್ಶನ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಕ್ತವಾಹಿನಿ ವಿಶ್ವವಿದ್ಯಾಲಯದ ಪತ್ರಿಕೆಯಲ್ಲಿ ಸಹ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ 20 ವರ್ಷಗಳಿಂದ ಕರ್ನಾಟಕಾದ್ಯಂತ ಮತ್ತು ಹೊರರಾಜ್ಯದ ಹಲವಾರು ಕಡೆಗಳಲ್ಲಿ ಪ್ರತಿಷ್ಠಿತ ವೇದಿಕೆಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಆಕಾಶವಾಣಿ ಮತ್ತಿತರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಾಚೀನ ಕಾವ್ಯ, ಶರಣ ಸಾಹಿತ್ಯ, ಹರಿದಾಸ ಸಾಹಿತ್ಯ, ಸಂಸ್ಕೃತಿ ಆಧಾರಿತ ಉಪನ್ಯಾಸ, ಪ್ರವಚನ, ಸಂಗೀತ, ಉಪನ್ಯಾಸ, ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಮೇಡಮ್ ಅವರ ಒಂದು ಆಸಕ್ತಿಯ ವಿಷಯಗಳು ಬಂದು ಪ್ರಾಚೀನ ಕಾವ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಗಮಕ ವಾಚನ, ವ್ಯಾಖ್ಯಾನ, ತೌಲನಿಕ ಅಧ್ಯಯನ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿಚಾರಗಳಾಗಿವೆ. ಸೊ ಮೇಡಮ್ ಅವರು ಸುಮಾರು 17ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅದೇ ರೀತಿ ಮೇಡಮ್ ಅವರು ಬರೆದಿರುವಂತಹ ಲೇಖನಗಳ ಸಂಖ್ಯೆ 20ಕ್ಕೂ ಹೆಚ್ಚಾಗಿದೆ. ಸೊ ಅದೇ ರೀತಿ ಮೇಡಮ್ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನ ಸ್ತ್ರೀ ಶಕ್ತಿ ಸರ್ಟಿಫಿಕೇಟ್ ಕೋರ್ಸ್ನ ಸಂಯೋಜಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವರು ಬರೆದಿರುವಂತಹ ಪಠ್ಯ ಪುಸ್ತಕಗಳು ಕೂಡ ಉದಾಹರಣೆಗೆ ಮಹಾಕವಿ ರನ್ನ ಅನ್ನುವಂತಹ ತೃತೀಯ BA ತರಗತಿಗಳಿಗೆ, ಶಬ್ದಮಣಿ ದರ್ಪಣ ಅನ್ನುವಂತಹ ತೃತೀಯ BA ವಿದ್ಯಾರ್ಥಿಗಳಿಗೆ, ಸವಿಸ್ತಾರ ಪಠ್ಯಗಳು ಪ್ರಾಚೀನ ಕಾವ್ಯಗಳು ಇದನ್ನು ದ್ವಿತೀಯ BA ವಿದ್ಯಾರ್ಥಿಗಳಿಗೆ, ಆದರ್ಶ ಮಹಿಳೆಯರು, ಮಹಿಳೆ ಹಣಕಾಸು ವ್ಯವಹಾರ ಅನ್ನುವಂಥ 2 ಪುಸ್ತಕಗಳನ್ನು ಅಂದ್ರೆ ಸರ್ಟಿಫಿಕೇಟ್ ಕೋರ್ಸ್ನ ಚಾಪ್ಟರೈಸೇಷನ್ ಕೂಡ ಮೇಡಮ್ ಬರೆದಿದ್ದಾರೆ. ಸೊ ಅದೇ ರೀತಿ ಹಲವಾರು ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಇವರು ಮೇಡಮ್ ಅವರು ಭಾಗವಹಿಸಿದ್ದು, ಹಲವಾರು ಶಿಬಿರಗಳನ್ನು ಕೂಡ ಇವರು ಏರ್ಪಡಿಸಿದ್ದಾರೆ. ಸೊ ಹೀಗೆ ಮೇಡಮ್ ಅವರು ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲೂ ತಮ್ಮದೇ ಆದಂತಹ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ಈಗ ಮೇಡಮ್ ಅವರು ಗಮಕವನ್ನು ಹಾಡುವುದರ ಮೂಲಕ ಕಾರ್ಯಕ್ರಮವನ್ನ ಚಾಲನೆಗೊಳಿಸ್ಬೇಕಂತ ಕೇಳ್ಕೊಳ್ತೇನೆ. ಮೇಡಮ್. ಎಲ್ರಿಗೂ ನಮಸ್ಕಾರ. ಇಂಥದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದಕ್ಕಾಗಿ ಕ್ರಿಸ್ತು ಜಯಂತಿ ಡೀಮ್ಸ್ ಟು ಬಿ ವಿಶ್ವವಿದ್ಯಾನಿಲಯದ
ಆ ಎಲ್ಲ ಕುಲಪತಿಗಳಿಗೆ, ಕುಲಾಧಿಪತಿಗಳಿಗೆ, ವಿಶೇಷವಾಗಿ ನಮ್ಮ ಕನ್ನಡ ವಿಭಾಗಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸ ಬಯಸ್ತೇನೆ. ಯಾಕಂದ್ರೆ ಪ್ರಾಚೀನ ಕಾವ್ಯದ ಓದು ಕನ್ನಡವನ್ನ ಸಾಕಷ್ಟು ಪುಷ್ಟಿಗೊಳಿಸ್ಬಿಡುತ್ತೆ. ಹಾಗಾಗಿ ಅಂಥದ್ದೊಂದು ಪ್ರಯತ್ನ ಮಾಡಿರೋದಕ್ಕಾಗಿ ನಾನು ವಿಶೇಷ ಅಭಿನಂದನೆಗಳನ್ನ ಮುಖ್ಯಸ್ಥರಾದ ಸರ್ವೇಶ್ ಅವರಿಗೆ ಮತ್ತು ನನ್ನನ್ನ ಬರಮಾಡಿಕೊಂಡಂತಹ ಭೈರಪ್ಪನವರಿಗೆ, ಸುಂದರವಾಗಿ ಪರಿಚಯ ಮಾಡಿಸ್ಕೊಂಡಂತಹ ಸೈಯದ್ ಅವರಿಗೆ ಆಭಾರವನ್ನ ಆರಂಭದಲ್ಲಿಯೇ ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿರುವಂತಹ ಇತರ ಎಲ್ಲ ಹಿರಿಯ ವಿದ್ವಾಂಸರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಗಮಕ ವಾಚನವನ್ನ ಆರಂಭ ಮಾಡ್ತಾ ಇದ್ದೇನೆ. ನಿಮ್ಮ ಆಹ್ವಾನ ಪತ್ರಿಕೆಯಲ್ಲಿರುವಂತಹ ಪಠ್ಯವನ್ನ ಆಧರಿಸಿಯೇ ಇವತ್ತಿನ ವಾಚನವನ್ನ, ಯಾವುದೋ ಒಂದು ಭಾಗ ಅಂತ ಹೇಳಿ ತಗೊಂಡಿಲ್ಲ, ಆ ಥರದ್ದನ್ನೇ ಪಠ್ಯ ಏನು ಕೊಟ್ಟಿದ್ದೀರಿ ಅದನ್ನ ಆಧಾರವಾಗಿಟ್ಟುಕೊಂಡೇ ಒಂದಷ್ಟು ಪದ್ಯಗಳನ್ನ ನಿಮ್ ಜೊತೆಗೆ ನಾನು ಹಾಡಿ ತೋರಿಸ್ತಾ ಇದ್ದೇನೆ. ಗಮಕದ ಬಗ್ಗೆ ಪರಿಚಯ ಇದೆ ಅಂತ ಭಾವಿಸ್ಬಿಟ್ಟಿದ್ದೀನಿ ನಾನು, ಹಾಗಾಗಿ ಗಮಕ ಕಲೆ ಬಗ್ಗೆ ಏನು ಹೇಳೋದಿಲ್ಲ. ಮೊದಲನೇದು ಶಾಸನದ ಪಠ್ಯಗಳನ್ನ ಕುರಿತಂತೆ ಚರ್ಚೆ ಇದೆ. ಹಾಗಾಗಿ ಶಾಸನದಲ್ಲಿ ವಿಷಯಾನುಪೂರ್ವಿಯಲ್ಲಿ ಬರುವಂತಹ ಪ್ರಾರ್ಥನಾ ಪದ್ಯಗಳಲ್ಲಿ ಒಂದೆರಡನ್ನ ಮೊದಲು ಹಾಡು ತೋರಿಸ್ತಾ ಇದ್ದೇನೆ. ಜಯತ್ಯಾ ವಿಶ್ರುತಂ ವಿಷ್ಣೋರ್ವರಾಹಂ ಶೋಭಿತಾರ್ಣವಂ ದಕ್ಷಿಣೋನ್ನತದಂಶ್ರಾಗ್ರ ವಿಶ್ರಾಂತ ಭುವನಂ ವಪುಃ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯನಗರಾರಂಭಂ ಮೂಲಸ್ತಂಭಾಯ ಶಂಭವೇ ಶ್ರೀಮತ್ರೈಲೋಕ್ಯ ಪೂಜ್ಯಾಯ ಸರ್ವಕರ್ಮಸು ಸಾಕ್ಷಿಣೇ ಫಲದಾಯ ನಮೋ ನಿತ್ಯಂ ಕೇಶವಾಯ ಶಿವಾಯ ಚ. ಮುಂದಿನ ಪಠ್ಯ ಪಂಪ ಭಾರತದ್ದು. ದಶಮಾಶ್ವಾಸದಿಂದ 1-2-3 ಪದ್ಯಗಳು ನಿಮ್ಮ ಗಮನಕ್ಕೆ. ಭೀಷ್ಮರ ಪಟ್ಟಾಭಿಷೇಕದ ಪ್ರಸಂಗದ ಪದ್ಯವನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಭೀಷ್ಮರಿಗೆ ಪಟ್ಟವನ್ನ ಕಟ್ಟಿದಾಗ ಅದಕ್ಕೆ ಕರ್ಣ ನೀಡುವಂತಹ ಪ್ರತಿಕ್ರಿಯೆಯ ಸಂದರ್ಭ ಇದು. ನಾನು ಅದನ್ನೇ ಸರ್, ಹೇಳಬೇಕು ಅಂತಿದೆ. ಹೌದಾ? ಓಕೆ, ಮಾಡಿ. ಧನ್ಯವಾದ ಸರ್. ಮೊದಲು ಪದ್ಯ ಹೇಗಿದೆ ಹಾಗೆ ಓದ್ತೀನಿ, ಗಮಕದ ಮಾದರಿಯಲ್ಲಿ ಅದನ್ನು ಹೇಗೆ ಮತ್ತೆ ಬದಲಾಯಿಸ್ತೀವಿ ಅನ್ನೋದನ್ನ ನಿಮ್ ಮುಂದೆ ಆಡಿ ತೋರಿಸ್ತೀನಿ ನಾನು. ಕಟ್ಟಿದ ಪಟ್ಟ ಮೇಸರವಿಗೆ ನೆಟ್ಟನೆ ದೊರೆ ಪಿಡಿದ ಬಿಲ್ಲೆ ದಂಟಿಂಗೆ ಎಣೆ ಮುದುಕಂಗೆ ಕಣ್ಗಿಟ್ಟ ಮುದುಪಂಗೆ ಪಗೆವರ ನಿಟ್ಟಲ್ವಂ ಮುರಿಬುಡೆ ಪಗೆವರ ನಿಟ್ಟಲ್ವಂ ಮುರಿಬಣೆ ಎನಗೆ ಪಟ್ಟಂಗಟ್ಟ ದೊರೆ ಕಟ್ಟಿದ ಪಟ್ಟಮೇ ಮುದುಪಂಗೆ ಕಣ್ಗೆಟ್ಟ ಮುದುಪಂಗೆ ಕಟ್ಟಿದ ಪಟ್ಟಮೇ ಸರವಿಗೆ ಪಿಡಿದ ಬಿಲ್ಲೆ ದಂಟಿಂಗೆಣೆ ಪಗೆವರ ನಿಟ್ಟಲ್ವಂ ಮುರಿಬೊಡೆ ಯಾನಾಗೆ
ಇದಕ್ಕೆ ದ್ರೋಣರ ಪ್ರತಿಕ್ರಿಯೆ. ಕುಲಜರನ್ ಉದ್ಧತರಂ ಭುಜಬಲಯುತರಂ ಹಿತರಂ ಈ ಸಭಾ ಮಧ್ಯದೊಳಗಗ್ಗಲಿಸಿದ ಮದನಿಂ ನಾಲಗೆ ಕುಲಮಂ ತಬ್ಬುವವೊಲ್ ನಾಲಗೆ ಕುಲಮಂ ತುಬ್ಬುಮವಾಲ್ ಅರಿದೆ ನೀಂ ಕೆಡೆ ನುಡಿದೆ. ಇದಕ್ಕೆ ಕರ್ಣನ ಉತ್ತರ. ಕುಲಮನೆ ಮುನ್ನಂ ಉಗ್ಗಡಿ ಪಿರೇಂಗಳ ನಿಮ್ಮ ಕುಲಗಳಂತೂ ಮಾರ್ಮಲೆವನನ ನಟ್ಟಿ ತಿಂಬುವೆ ಕುಲಂ ಅಲ್ತು ಕುಲಂ ಚಲಂ ಕುಲಂ ಗುಣಂ ಕುಲಂ ಅಭಿಮಾನ ಮೊನ್ನೆ ಕುಲಂ ಅಣ್ಮು ಕುಲಂ ಬಗೆವಾಗಳ್ ಈಗಳಿ ಕಲಹದೊಳ್ ಅಣ್ಣ ನಿಮ್ಮ ಕುಲವಾ ಕುಲಂ ನಿಮಗೆ ಉಂಟು ಮಾಡುಗುಂ. ಭೀಷ್ಮರು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ. ಕಲಿತನದ ಉರ್ಕು ಜೌವನದ ಸುರ್ಕು ನಿಜೇಶನ ನಚ್ಚು ಮಿಕ್ಕ ತೋಹಳ್ ಬಲದ ಪೊಡರ್ಪು ಕರ್ಣ ನಿನಗುಳ್ಳ ನಿತ್ಯನು ಎನಗುಂಟೆ ಭಾರತ ಕಲಹಂ ಎದಿರ್ಚುವಂ ಹರಿಗನೊಪ್ಪೊಣೆ ಮಕ್ಕಳ ಮೇಕೆ ನೀ ಪಣಂಚಿ ಅಲದ ಪೆಯಣ್ಣ ಅಣ್ಣ ಸೋಳ್ಪಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್. ಇದು ಭೀಷ್ಮರು ನೀಡುವಂತಹ ಉತ್ತರ. ಇದಾದ ನಂತರ ಆಹ್ವಾನ ಪತ್ರಿಕೆಯ ಪ್ರಕಾರ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅಥವಾ ಮಧ್ಯಕಾಲೀನ ಕಾವ್ಯಕ್ಕೆ ನಾವು ಬರ್ತೀವಿ. ಕುಮಾರವ್ಯಾಸನ ಕಾವ್ಯ ಅತ್ಯಂತ ಜನಪ್ರಿಯವೂ ಆದದ್ದು, ಹಾಗೆ ತುಂಬ ಜನಕ್ಕೆ ಹತ್ತಿರವಾದಂತಹ ಕಾವ್ಯ ಅದು. ಅದರ ನಾಂದಿ ಪದ್ಯದ ಒಂದೆರಡು ಪದ್ಯ. ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ ಶಾರದೆ ಶಾರದೆ ನರ್ತಿಸುಗೆ ನಲಿದೊಲಿದನ್ನ ಜಿಹ್ವೆಗಲಿ. ಅವನ್ ಕಾವ್ಯವನ್ನು ಕುರಿತು ಹೇಳ್ಕೊಳ್ತಾನೆ. ಅರಸುಗಳಿಗೆ ದುವೀರ ದ್ವಿಜರಿಗೆ ಪರಮ ವೇದದ ಸಾರ ಅರಸುಗಳಿಗೆ ದುವೀರ ದ್ವಿಜರಿಗೆ ಪರಮ ವೇದದ
ಸಾರ ಯೋಗೀಶ್ವರನ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಕುಮಾರವ್ಯಾಸ ಷಟ್ಪದಿ, ಕುಮಾರವ್ಯಾಸ ಮತ್ತು ರಾಘವಾಂಕ ಇಬ್ಬರು ಮಾಡಿದಂಥ ಕೆಲಸ ಅತ್ಯಂತ ದೊಡ್ಡದು ಕಾವ್ಯದ ಜಗತ್ತಿನಲ್ಲಿ. ಹರಿಹರ ಇರಲಿಲ್ಲ, ಆದರೆ ರಗಳೆಯ ಛಂದಸ್ಸು ಕನ್ನಡ ಸಾಹಿತ್ಯವನ್ನೇ ಅತಿ ದೊಡ್ಡ ಮಾರ್ಪಾಟಿನ ಕಡೆಗೆ, ಹೊಸ ದಿಕ್ಕಿನ ಕಡೆಗೆ ತಗೊಂಡು ಹೋದಂತಹ ಒಂದು ಛಂದಸ್ಸಿನ ಪ್ರಕ್ರಿಯೆ. ಹಾಗಾಗಿ ಒಂದು ಛಂದಸ್ಸಿನ ಮಾದರಿ ಇದೆಯಲ್ಲ, ಅದನ್ನ ಹಾಡಿ ತೋರಿಸಿ ಆನಂತರ ಮತ್ತೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯಕ್ಕೆ ನಾನು ಪ್ರವೇಶ ಮಾಡ್ತೀನಿ. ವಿಶೇಷವಾಗಿ ಕನ್ನಡ ನಾಡಿನ ಶರಣರ ರಗಳೆಗಳನ್ನ ಹರಿಹರ ಬಹಳ ಸೊಗಸಾಗಿ ದಾಖಲನ್ನ ಮಾಡ್ತಾನೆ. ಕುಂಬಾರ ಗುಂಡೆಯನ್ನ ರಗಳೆ ಅಂತ ಹೇಳಿ ಒಂದಿದೆ. ಅದನ್ನ ನಾವು ಹಾಡುಗಾರಿಕೆಯಲ್ಲಿ ಹೇಳಬೇಕಾದ್ರೆ ಒಂದು ನೃತ್ಯದ ಲಯವನ್ನು ಹೊಂದಿರುವಂತಹ ಕಾವ್ಯ ಅದು. ಆ ಪದಗಳ ಜೋಡಣೆಯೇ ಹಾಗಿದೆ. ಅಂದ್ರೆ ಮಡಕೆ ಮಾಡಬೇಕಾದ್ರೆ ಅದನ್ನ ತಟ್ಟುತ್ತಾರೆ, ತಟ್ಟಿದಾಗ ಅದೊಂದು ಲಯವನ್ನ ಮತ್ತು ಠಣ್ಕಾರ ಅಂತ ಹೇಳಿ ಸಂಗೀತದ ಪರಿಭಾಷೆ ಹೇಳುತ್ತೆ ಅದನ್ನ. ಯಾಕಂದ್ರೆ ಘಟಂ ಅನ್ನುವಂಥ ವಾದ್ಯ ಸಂಗೀತದಲ್ಲಿ ಇದೆ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಅದನ್ನ ಇಟ್ಕೊಂಡು ಹರಿಹರ ಕುಂಬಾರಗುಂಡೆಯನ್ನ ರಗಳೆಯಲ್ಲಿ ಹೇಳ್ತಾನೆ. ಯಾಕಂದ್ರೆ ಅವನು ಆ ಮಡಿಕೆಗಳನ್ನ ಮಾಡಬೇಕಾದ್ರೆ ಕುಣಿದಾಡುತ್ತೆ ಮಡಕೆಗಳಂಬಾರಿಸಿ ಕುಣಿದಾಡುತ್ತೆ ಕುಡಿಕೆಗಳನ್ನ ಬಾರಿಸಿದಾಗ ಶಿವನಿಗೆ ಪೂರ್ತಿಯಾಗಿ ಆ ಲಯ ಅವನ ಕಿವಿಯನ್ನ ತಲುಪತ್ತೆ. ಹಾಗಾಗಿ ಶಿವ ಎದ್ದು ನೃತ್ಯವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಆ ಭಾಗ ದಶಭಜ ಮಂದಿಗುತಟದೊಳ್ಪ ಸರಿಸಿಯ ಸೆವಕರಂಗಳನೆತ್ತಂ ನೆಮ್ಮಿಸಿ ಒಂದು ಪದಂ ಪಾತಾಳವನುತ್ತಲು ಒಂದು ಪದಂ ಬ್ರಹ್ಮಾಂಡವನೆತ್ತಲು ಜಡೆಗಳ್ ಬೆಂಬೆಳಿ ಬಿಡಿದಾಡುತ್ತಿರೆ ಮೂಡನಳ್ ಸುರ ನದಿ ತುಳ್ಕಾಡುತ್ತಿರೆ ತಡಿಯುಳ್ ಶಶಿ ಕಳೆಯಲ್ಲಾಡುತ್ತಿರೆ ಕಡು ಚಲ್ವ ಕಳಂ ಕುಣಿದಾಡುತ್ತಿರೆ ಮಿಸುಗು ಬಡ ಮರುಗ ಢಣ್ ಢಣ್ ಢಣಲೆನೆ ತಿಸುಳದ ಹರಿಯವತಾರಂ ತಿರ್ರನೆ ತಿರುಗುತ್ತಿರೆ ಅಹಿಗಳು ಹೆಣೆಯತ್ತಲು ಕರಿತುವಲುಂ ನಭವಂ ಬೋಹರಿಸಲು ಸರಸಿಜ ಭವನ ಶಿರಂ ಬೊಬ್ಬಿಡುತ್ತಿರೆ ಸುರರ ಶಿರೋಮಾಲೆಗಳುಲಿವುತ್ತಿರೆ ಪೊಂಗೆಜ್ಜೆಗಳ ರವಂ ಘಲ್ ಘಲ್ ಘಲಕೆನೆ ತೊಂಗಲ ಘಂಟೆ ಢಣಣ್ ಢಣ್ ಢಣಲೆನೆ ಆಡಿದನಾಡಿದನಾ ಶಂಕರ ಆಡಿದನಾಡಿದನಾ ಶಂಕರ ಆಡಿದನಾಡಿದನಾ ಶಂಕರ ಆಡಿದನ ಗುಂಡನ ಮುಂದೆ ಈಶ್ವರ ಆಡಿದನು. ಇಷ್ಟೇ ಸೊಗಸಾಗಿರೋದು ಪುಷ್ಪರಗಳೆ ಅಥವಾ ಮಾದಾರ ಚೆನ್ನಯ್ಯನ ರಗಳೆಯೂ ಕೂಡ ಇದೆ. ಆನಂತರ ಮುಂದುವರೆದ ಭಾಗವಾಗಿ ನಿಮಗೆ ಇಟ್ಟಿರುವಂತಹ ಪಠ್ಯ ಹರಿಶ್ಚಂದ್ರ ಕಾವ್ಯವನ್ನ ಇಡ್ಲಾಗಿದೆ ಮುಂದಿನ 4 ದಿನಗಳಲ್ಲಿ. ಅದರ 2 ಪದ್ಯಗಳನ್ನ ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ನಾನು. ಚಂದ್ರಮತಿಯನ್ನ ಕೊಲ್ಲೋದಿಕ್ಕೆ ಹರಿಶ್ಚಂದ್ರ ಉದ್ಯುಕ್ತನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಹರಕೆಗಳನ್ನ ಅವಧರಿಸು ಅಂತ ಹೇಳಿ ಹೇಳ್ತಾನೆ. ಸಾಯೋದಿಕ್ಕೆ ಮುಂಚೆ ಪ್ರಾರ್ಥನೆಯನ್ನ ಮಾಡಿಕೋ ಅಂತ ಹೇಳಿ ಆ ಸಂದರ್ಭದ 2 ಪದ್ಯಗಳು. ಬಲಿದ ಪದ್ಮಾಸನಂ
ಮುಗಿದಕ್ಷೇ ಮುಚ್ಚಿದಂಜಲಿ ವೆರಸಿ ಕುರುವಸಿಷ್ಠಂಗೆರಗಿ ಶಿವನ ನಿರ್ಮಲ ರೂಪ ನೆನೆದು ಮೇಲಂ ತಿರುಗಿ ನೋಡಿ ಭೂಚಂದ್ರಾರ್ಕದಾರಂಬರಂ ಕಲಿಹರಿಶ್ಚಂದ್ರರಾಯ ಸತ್ಯವೆರಸಿ ಬಾಳಲಿ ಮಗಂ ಮುಕ್ತನಾಗಲಿ ಮಂತ್ರಿ ನೆನೆದುದಾಗಲಿ ರಾಜ್ಯದೊಡೆಯ ವಿಶ್ವಾಮಿತ್ರ ನಿತ್ಯನಾಗಲಿ ಹರಕೆ ಹೊಡೆ ಎಂದಳು. ಹೊಡೆದ ಕಡುಗದ ಬಾಯ ಕಡೆಯ ಹೊಡೆಗಳನಾತು ಮಡದಿ ಎಡೆಗೊರಳ ನಡುವಡಿಸಿ ಮೂಡಿದನು. ಕೆಂಚಡೆಯ ಶಶಿಕಳೆಯ ಸುರ ನದಿಯ ಬಿಸಿಗಣ್ಣ ಫಣಿಕುಂಡಲದ ಪಂಚಮುಖದ ಎಡದ ಗಿರಿಜಯ ತಳಿದ ದಶಭುಜದ ಪುಲಿದೊಗಲಿ ನುಡಿಗೆಯ ಮಹಾವಿಷ್ಣು ನಯನವೇರಿಸಿದ ಮೆಲ್ನಡಿಯ ಕಾಶೀರಮಣ ವಿಶ್ವನಾಥಂ ಸುರರ ನೆರವೇ ಜಯ ಜಯಾಯನುತಿರೇ. ಬಹಳ ವಿಶೇಷವಾದ ಒಂದು ಪ್ರಯತ್ನ ಅಂತ ಹೇಳಿ ಅಂದ್ರೆ ಪದ್ಯ ಕಾವ್ಯಗಳನ್ನ ಇಡುವುದರ ಜೊತೆಗೆ ತುಂಬಾ ಸಂತೋಷ ಆಗಿದ್ದು ಮುದ್ದಣನ ಗದ್ಯ ಕಾವ್ಯವನ್ನ ಇಟ್ಟಿರೋದು. ಪದ್ಯವನ್ನ ಹಾಡೋದಿಕ್ಕೆ ಒಂದು ರಾಗ ಇರುತ್ತೆ, ರಾಗ ಇಟ್ಕೊಂಡು ಏನಾದ್ರೂ ಮಾಡಬಹುದು ಅನ್ನೋದೆಲ್ಲ ಇದ್ದಾಗ ಗದ್ಯ ಕಾವ್ಯವನ್ನ ಓದೋದು ಹೇಗೆ ಅನ್ನೋದಕ್ಕೆ ಗಮಕದಲ್ಲಿ ಬಹಳ ವಿಶೇಷವಾದಂತಹ ಒಂದು ತರಬೇತಿಯನ್ನು ಕೂಡ ನೀಡಲಾಗತ್ತೆ. ಗದ್ಯವನ್ನ ಓದಬೇಕಾದ್ರೆ ಒಂದಷ್ಟು ರಾಗಗಳನ್ನ ಇದೇ ರಾಗಗಳನ್ನ ಬಳಸಬೇಕು ಅನ್ನುವಂಥ ಒಂದು ಚೌಕಟ್ಟನ್ನು ಕೂಡ ಮಾಡಲಾಗಿದೆ. ನಾವು ಅದಕ್ಕೆ ಆರಭಿ ಶಂಕರಾಭರಣ ಅಂತ ಹೇಳಿ ಕರಿತೀವಿ. ಹೆಚ್ಚು ರಾಗವನ್ನ ಬಳಸದೆ ಆ ಪದಗಳ ಅರ್ಥಕ್ಕೆ ತಕ್ಕ ಹಾಗೆ ಮಾತ್ರ ಹೇಳ್ಕೊಂಡು ಹೋಗುವಂಥ ಒಂದು ಕ್ರಮವನ್ನ ಗದ್ಯ ಕಾವ್ಯದ ಓದುವಿಕೆಯಲ್ಲಿ ಮಾಡಲಾಗತ್ತೆ. ರಾಮಾಶ್ವಮೇಧಂ ಕಾವ್ಯದ ಒಂದು ಸಣ್ಣ ಭಾಗವನ್ನ ನಾನು ನಿಮಗೆ ಓದ್ ತೋರಿಸ್ತಾ ಇದ್ದೇನೆ ಈಗ. ಅಶ್ವಮೇಧದ ಕುದುರೆ ಬಂದಂತಹ ಸಂದರ್ಭದ ಭಾಗ ಇದು. ಕಾಮ ಕಲ್ಪವಲ್ಲರೇ ಇಂತು ದಮನಂ ಪರಿವಿಡಿಯನ್ ಓಲೆಯನ್ ಓದಿದನಪ್ಪುದುಂ ಕೈಪೆಯನುಂಡಂತು ಕಲ್ಲೆಡವಿದಂತು ಮುಳ್ಬೆಟ್ಟಿದಂತು ತೇಳ್ಕಿಡಿದಂತು ಕಲಂಕು ಬಗೆಯುಳ್ ಏರುಗುಂಡೆಕ್ಕಲನ ದಾಂಟುಗೊಟ್ಟ ಪಾವಿನ ಪೊಸಬೊಗೆಯೊಂದು ಬಸಕದಿಂ ಕಿಡಿ ಕಿಡಿ ಹೋಗಿ ಕುಡಿಬರೆವ ಮೀಸೆಯಂ ತಿರ್ದುತೆ ಶ್ರೀರಾಮಂ ಗಡ ಒಂದೆ ಬೆಳೆಗೊಡೆಯಲ್ ಆಳ್ವರಾಯಂ ಗಡ ರಾವಣಾದ್ಯರಂ ಕೊಂದಂ ಗಡ ಶಾಂತಿಗಡ ಜನ್ನಗುದಿರೆಗಡ ಬೇಳ್ವಂಗಡ ತಮ್ಮನ್ ಶತ್ರುಘ್ನಂಗಡ ಕಾಪುಗೊಡ ಮಿಡುಕುಳ್ಳ ಬೀರರ್ ಕಾದಲಕ್ಕುಂಗಡ ಕಾಣ್ಕೆಗಡ ಪೂಣ್ಕೆಗಡ ತನ್ನಾಣೆಗಡ ಜಗಕ್ಕೆ ರಾಮನೋ ಆರ್ವನೆ ಚಲದಂಕಂ
ಶತ್ರುಹನುಮನೆ வீரம் மிக்க ராயகுவரர் பந்தைகள் ஏனாகரே ಏತರೊಂದು ಪೊಚ್ಚರದ ಮಾತಿನೊಂದು ನಿರಿಗೆಯೋ ಲೋಗರುಳ್ ಬಲ್ಲ ತಮ್ಮ ಆಳ್ತನದ ಪೆರ್ಕಣಿಕೆಯಂಗಳ ಪುವರೇ ಲೋಗರ ಕಣ್ಣೆಂಜಲ್ ತಾಗದಂತು ಬೆರ್ಚನಿಟ್ಟು ಪಕ್ಕಿಗಳಂ ಬೆದರ್ಚಲ್ ಒಡರ್ಚಿದ தோண்டிகனுந்தாயதியம் கண்டு நக்கும் ராமம் அக்கே தப்பே ತಪ್ಪೇ ಇಂತೊಂದು ಪೂಣ್ಕೆ ಎಮ್ಮನ್ನರ್ಗೆದಳ್ಳಿಸುವ ಬಲ್ಗಿಚ್ಚಿನೊಳೆರದ ಪೊಸನೈಗೆ ಪಾಸಟಿ ವಾರದೆ ಇದು ಮುದ್ದಣ್ಣನ ರಾಮಾಶ್ವಮೇಧದ ಒಂದು ಭಾಗ. ಇನ್ನು ಕೊನೆಯದು ಸಾಂಗತ್ಯದ ಛಂದಸ್ಸನ್ನ ಬಳಸಿ ರತ್ನಾಕರ ವರ್ಣಿ ರಚನೆ ಮಾಡಿರುವಂತಹ ಭರತೇಶ ವೈಭವದ ಕೃತಿ ಇದು. ಮತ್ತು ರಗಳೆ ಎರಡೂ ಕೂಡ ತಾಳವನ್ನ ಆಧರಿಸಿಯೇ ಇರುವಂತಹ ಕೃತಿಗಳಾಗಿರುವುದರಿಂದ ತಾಳದ ಲಯವನ್ನಿಟ್ಕೊಂಡೇ ಇದನ್ನ ಓದಬೇಕು ಅನ್ನುವಂಥದ್ದು ಗಮಕದ ಶಾಸ್ತ್ರ ಹೇಳುವಂತಹ ಮಾತು. ನಿಮಗೆ ಗೊತ್ತಿರುವ ಹಾಗೆ ಕಟಕ ವಿನೋದ ಸಂಧಿ, ಕಿರುಬೆರಳ ಸಟೆ ಅನ್ನುವಂತಹ ಭಾಗ ಬರುತ್ತಲ್ಲ, ಆ ಭಾಗದ ಒಂದು 4 ಪದ್ಯವನ್ನ ನಿಮ್ಮ ಮುಂದೆ ಹಾಡು ತೋರಿಸ್ತೇನೆ. ಭರತ ಮಲ್ಕೊಂಡಿರ್ತಾನೆ. ಭರತನ ಎಲ್ಲ ಯಶಸ್ಸು ನಮ್ಮದೇ ಅಂತ ಹೇಳಿ ಇದ್ದಂತಹ ಸೈನಿಕರೆಲ್ಲ ಮಾತಾಡಿದ್ದಕ್ಕೆ ಭರತನು ಮುಂದೆ ಏನ್ ಮಾಡ್ತಾನೆ ಅನ್ನುವುದನ್ನ ಈ ಭಾಗ ಹೇಳುತ್ತೆ. ಹನಿಗೂಡಿ ಹಳ್ಳ ನಾರೊಡಗೂಡಿ ಹಗ್ಗಮೆಂಬುವೆನ ಒಳ್ಪಡೆ ಗೂಡಿ ಚಕ್ರೀಘನವೆತ್ತನು ಸೇನೆ ಹೊರತಾದರಿವನೊಬ್ಬ ಮನುಜನು ಅಲ್ಲವೇ ಎಂದರು ಅವರು. ಕಟ್ಟ ಕಡೆಯ ಕಟಕದೊಳಿಬ್ಬರಾಡುವ ಸಟ್ಟಾಟವನು ಚಕ್ರಧರನು ನಟ್ಟ ನಡುವೆ ತೋರ್ಪ ಸಜ್ಜೇವನೆಯೋಳು ತೊಟ್ಟನೆ ಕೇಳ್ದನು ಏನೆಂಬೆ ಏನೆಂಬೆ. ಕಿರುಬೆರಳನ್ನ ಡೊಂಕು ಮಾಡ್ಕೊಂಡ್ಮೇಲೆ ದೊರೆಗಳೆಲ್ಲರೂ ಚಿಂತೆಗೊಳುತ್ತಿದ್ದರು. ಮಂತ್ರಿ ಕರೆಸಿದ ರಾಜ ವೈದ್ಯರನು ವರಮೂಲಿಕ ಸಾರ ಸಿದ್ಧ ತೈಲವ ಪೂಸಿ ಸರಿತಾ ಮಾಡುವೆವು ಎಂದರು ಅವರು. ಮಂತ್ರೀಶ ಬಿಳಿಯಿಟ್ಟೆ ಬಂದರಾಗಳೇ ದಿವ್ಯ ಮಂತ್ರವಾದಿಗಳು ಲಗ್ಗೆಯೋಳು ಮಂತ್ರಿಸಿ ನೇರ ಮಾಡುವೆ ವೇದ ನೋಡು ಎಮ್ಮ ಮಂತ್ರ ಶಕ್ತಿಯನು ಎಂದರು ಅವರು. ಹೀಗೆ ಪೂರ್ತಿಯಾಗಿ ಕಥೆ ಮುಂದುವರಿತಾ ಹೋಗುತ್ತೆ. ಕೊನೆ ಭಾಗದಲ್ಲಿ ಒಂದು ಸರಪಣಿಯನ್ನ ಹಾಕಿ ಆನೆ ಕುದುರೆ ಮತ್ತೆ ಎಲ್ಲವೂ ಎಳೀತಾರೆ. ಕಡಿ ಕಡಿ ಇವರಿಗೆ ಗಡಬಡೆ ಸಾಕು ಹೋಹೋ ಪಡೆ ನೊಂದಿತು ಆ ನೊಂದು ನುಡಿಗಿಂತುಟಲೇ ಇದೇನೇ ಮಂತ್ರಿ ಕಡಿ ಕಡಿ ಇವರಿಗ ಸರಪಣಿಯನೆ ಹಂಚಿ ಕೊಡು ಅಂತ ಹೇಳಿ ಆ ಭಾಗವನ್ನ ಮುಗಿಸ್ಲಾಗತ್ತೆ. ಇದು ರಾಗ ಮತ್ತೆ ಈ ತಾಳದ ಓಟದಲ್ಲೇ ಪೂರ್ತಿಯಾಗಿ ಹೋಗುವಂತಹ ಸಾಂಗತ್ಯದ ಛಂದಸ್ಸು. ಅದಷ್ಟನ್ನ ಹೇಳಿ ಕೊನೆಯದು ಒಂದು ಪದ್ಯ ಕುಮಾರವ್ಯಾಸನದ್ದೇ ಬೆಡಗಿನ ಮಾದರಿಯ ರಚನೆಯನ್ನು ಹೇಳಿ ನನ್ನ ಭಾಗವನ್ನ ನಾನು ಮುಕ್ತಾಯ ಮಾಡ್ತೇನೆ. ವೇದ ಪುರುಷನ ನಾರಾಯಣನ ಸುತನ ಬ್ರಹ್ಮನ ಸುತನ ನಾರದನ
ಸಹೋದರನ ಮರೀಚಿಯ ಹೆಮ್ಮಗನ ಇಂದ್ರನ ಮಗನ ಅರ್ಜುನನ ತಳೋದರಿಯ ಸುಭದ್ರೆಯ ಮಾತುಳನ ಕಂಸನ ಮಾವನ ಜರಾಸಂಧನ ಅತುಳ ಭುಜ ಬಲದಿ ಕಾದಿಗಳಿದನ ಭೀಮನ ಅಣ್ಣನ ಧರ್ಮಜನ ಅವ್ವೆಯ ಕುಂತಿಯ ನಾದಿನಿಯ ರೇಮಕಿಯ ಜಠನದಲ್ಲಿ ಜನಿಸಿದ ಅನಾದಿ ಮೂರುತಿ ಕೃಷ್ಣ ಸಲಹೋ ಗದುಗಿನ ವೀರ ನಾರಾಯಣ ಧನ್ಯವಾದಗಳು ಮೇಡಮ್. ಅದ್ಭುತವಾಗಿ ಹಳಗನ್ನಡ ಪಠ್ಯಗಳನ್ನು ಗಮಕವನ್ನು ವಾಚಿಸಿದಂತಹ, ಅದೇ ರೀತಿ ಶಾಸನದಿಂದ ಹಿಡಿದು ಪಂಪ, ರನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಗ ಆದಿಗಳ ಕುರಿತಾಗಿ ತಾವು ತಮ್ಮ ಒಂದು ಗಮಕ ಕಲೆಯನ್ನು ನಮಗೆ ಪ್ರದರ್ಶಿಸಿದ್ದೀರಾ. ಸೊ ಆ ಒಂದು ವಿಷಯಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ, ಶಾಸ್ತ್ರೀಯ ಕನ್ನಡ ಅಧ್ಯಯನ ಕೇಂದ್ರದ ಪರವಾಗಿ, ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರತಿಸ್ಪರ್ಧಿಗಳ ಒಂದು ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಸೊ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಇರುವಂತಹ ಹಿರಿಯ ವಿಮರ್ಶಕರು, ಕಾದಂಬರಿಕಾರರು ಆದ ಎನ್ ಬೋರ್ಲಿಂಗಯ್ಯರವರು ಅವರ ಒಂದು ಪರಿಚಯವನ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸೊ ಎನ್ ಬೋರ್ಲಿಂಗಯ್ಯ ಅವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಹಿರಿಸಾವೆಯ ನಿಂಬೆಹಳ್ಳಿ ಎಂಬ ಗ್ರಾಮದಲ್ಲಿ 19 ಆಗಸ್ಟ್ 1936ರಲ್ಲಿ ಜನನ ಪಡಿತಾರೆ. ಸೊ ಇವರು 1961ರಲ್ಲಿ ತುಮಕೂರಿನಿಂದ BA ಪದವಿಯನ್ನು, 1964ರಲ್ಲಿ ಮೈಸೂರಿನಲ್ಲಿ MA 4ನೇ ರ್ಯಾಂಕ್ನಲ್ಲಿ ಪಾಸ್ ಆಗ್ತಾರೆ. ನಂತರ 1968ರಲ್ಲಿ ವೃತ್ತಿ ಜೀವನವನ್ನ ದೇವರೆಂದು ಭಾವಿಸಿ ಪ್ರಾಮಾಣಿಕವಾಗಿ ದುಡಿದಂತಹ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪ್ರಭಾವಶಾಲಿ ಅಧ್ಯಾಪಕರಷ್ಟೇ ಅಲ್ಲ, ಪತ್ರಿಕಾ ಸಂಪಾದಕರಾಗಿಯೂ ಹೆಸರು ಗಳಿಸಿರುವ ಸೃಜನಶೀಲ ಮನಸ್ಸುಳ್ಳಂತವರು ಎನ್ ಬೋರ್ಲಿಂಗಯ್ಯ ಸರ್ ಅವರು. ಇವರು ಗಾಂಧಿಯ ಸರಳ ಜೀವನ, ಕುವೆಂಪು ಅವರ ವೈಚಾರಿಕತೆ, ಅಂಬೇಡ್ಕರ್ ಅವರ ಜಾತಿ ನಿವಾರಣೆ, ಸಮಸಮಾಜ, ಕಾರ್ಲ್ ಮಾರ್ಕ್ಸ್ ಅವರ ಕಾರ್ಮಿಕ ಮಾಲೀಕರ ಬಂಧುರತ್ವ ಇವನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆದರ್ಶವಾಗಿ ಬದುಕುತ್ತಿರುವಂತಹ ಒಬ್ಬ ಧೀಮಂತ ವ್ಯಕ್ತಿ ಎನ್ ಬೋರ್ಲಿಂಗಯ್ಯ ಸರ್ ಅವರಾಗಿದ್ದಾರೆ. ಅಧ್ಯಾಪನ ವೃತ್ತಿಯಿಂದ ಸ್ವಯಂ ನಿವೃತ್ತಿಯನ್ನು ಪಡೆದು ಸಮಾಜಮುಖಿ ಚಳುವಳಿಗಳತ್ತ ತಮ್ಮನ್ನು ಕೇಂದ್ರೀಕರಿಸಿ ಪೃಥ್ವಿ ಉದ್ಯಮ ಕೇಂದ್ರದ ಸಂಸ್ಥಾಪಕರು, ಅದೇ ರೀತಿ ದಾರಿದೀಪ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ 2024ರಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ಸಹ ಇವರು ಆಯ್ಕೆಗೊಂಡಿರುವಂಥದ್ದು ಸಂತಸದ ವಿಚಾರ. ತಮ್ಮ 88ರ ಈ ಇಳಿ ವಯಸ್ಸಿನಲ್ಲಿಯೂ ಅವರಲ್ಲಿರುವಂತಹ ಜೀವನೋತ್ಸಾಹ, ಪ್ರಗತಿಪರ ಚಿಂತನೆಗಳಿಗೆ ಅನುಗುಣವಾದ ಬದ್ಧತೆಯುಳ್ಳ ಬದುಕು, ಮಾನಸಿಕ ಆರೋಗ್ಯ ಮಾತ್ರವಲ್ಲ ದೈಹಿಕವಾದ ಆರೋಗ್ಯ, ಪ್ರಖರ ವೈಚಾರಿಕತೆ, ನಿರಾಡಂಬರ ಮತ್ತು ಪ್ರಚಾರ ಬಯಸದ ಜೀವನ ಕ್ರಮದಿಂದ ಓದು, ಬರೆಹ ಮತ್ತು ನಿತ್ಯದ ದುಡಿಮೆಯಿಂದ ಅವರ ಜೀವನ ಒಂದು ಆದರ್ಶವಾಗಿದೆ. ಈಗಲೂ ಸೈಕಲ್ ತುಳಿಯುತ್ತಾ ತಾವು ಬಯಸಿದೆಡೆ ಹೋಗಿ ಬರುವುದರಲ್ಲಿ ಅವರಿಗೆ ಅಪಾರ ಉತ್ಸಾಹ. ನಡೆನುಡಿಯೊಂದಾದ ಇಂತಹ ಪ್ರಬುದ್ಧ ಚಿಂತಕರು ನಮ್ಮ ನಡುವೆ ಇರುವಂಥದ್ದು ಸಂತಸದ ವಿಚಾರವಾಗಿದೆ. ಸಾಹಿತ್ಯ ಕ್ಷೇತ್ರವಷ್ಟೇ ಅಲ್ಲ, ಸಾಮಾಜಿಕ ಕ್ಷೇತ್ರದಲ್ಲೂ ಹೆಸರು ಮಾಡಿರುವಂತಹ ಎನ್ ಬೋರ್ಲಿಂಗಯ್ಯ ಸರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್, ವೇದಿಕೆ ತಮಗಾಗಿ. ಪ್ರಿಯ ಅಧ್ಯಾಪಕ ಬಂಧುಗಳು, ಕ್ರಿಸ್ತು ಡೀಮ್ಡ್ ಯೂನಿವರ್ಸಿಟಿ ಮತ್ತು ಮೈಸೂರಿನ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಕೇಂದ್ರದ ನಿರ್ದೇಶಕರು ಮತ್ತಿತರ ಆಯೋಜಕರಿಗೆಲ್ಲ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಹೊತ್ತಿನ ವಿಚಾರವಾಗಿ ನನಗೆ ತುಂಬ ಸಂತೋಷವಾಗಿದೆ.
ಕನ್ನಡ ಹಳೆಗನ್ನಡ ಪಠ್ಯಗಳನ್ನು ಓದುವುದು ಹೇಗೆ, ವ್ಯಾಖ್ಯಾನಿಸಿಕೊಳ್ಳುವುದು ಹೇಗೆ, ಅನುಸಂಧಾನ ಮಾಡುವುದು ಹೇಗೆ ಅನ್ನುವ ವಿಚಾರವನ್ನು ಇಟ್ಟುಕೊಂಡು 5 ದಿನದ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೀರಿ. ಅದು ತುಂಬ ಯಶಸ್ವಿಯಾಗಲಿ ಅಂತ ಹಾರೈಸಿ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ಇದ್ದೀನಿ ಈ ಮುಂದಿನ ಕೆಲವು ಮಾತುಗಳ ಮೂಲಕ. ಈ ವಾಚನ, ವ್ಯಾಖ್ಯಾನ, ಅನುಸಂಧಾನ ಅರ್ಥವಾಗದ ಹಳೆಗನ್ನಡ ಭಾಷೆಗೆ ಮಾತ್ರ ಸೀಮಿತವಾದುದಲ್ಲ, ಅರ್ಥವಾಗುವ ಹೊಸಗನ್ನಡ ಭಾಷೆಗೆ ಕೂಡ ಅದು ವಿಸ್ತರಿಸಿಕೊಳ್ಬೇಕಾಗ್ತದೆ. ಇಲ್ಲಿ ಹಳೆಗನ್ನಡದಲ್ಲಿ ಭಾಷೆ ಕಷ್ಟವಾದರೆ ಹೊಸಗನ್ನಡದಲ್ಲಿ ವಿಚಾರಗಳು ಕಷ್ಟ ಆಗ್ತವೆ. ಭಾಷೆ ಸುಲಭ ಆಗ್ತದೆ, ವಿಚಾರಗಳು ಕಷ್ಟ ಆಗ್ತದೆ. ಆದ್ದರಿಂದ ಸುಲಭವಾದ ಭಾಷೆ ಇದೆ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ವಿಚಾರ ತಲುಪ್ತದೆ ಅನ್ನುವುದು ಕಷ್ಟ. ಇಷ್ಟು ಮಾತ್ರ ಹೇಳಿ 2 ವಿಚಾರಗಳನ್ನು ನಿಮ್ಮ ಎದುರುಗಡೆ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಅಕ್ಷರದ ವಿರಾಟ್ ಸ್ವರೂಪ. ನಾನು ಕನ್ನಡಕ್ಕಷ್ಟೇ ಸೀಮಿತಗೊಳಿಸಿ ಹೇಳುವುದಾದರೆ, ಈ ಹೊತ್ತು ನಾವು ಅಕ್ಷರದ ಪ್ರಭಾವದಿಂದಾಗಿ ಅತ್ಯಂತ ಸಂತೋಷದಾಯಕವಾದಂಥ ವಾತಾವರಣದಲ್ಲಿದ್ದೇವೆ. ಸಂತೋಷದಾಯಕವಾಗಿ ಯಾಕಿದ್ದೇವೆ ಅಂತ ಹೇಳಿದರೆ, ಈ ಹೊತ್ತು ಕನ್ನಡ ಭಾಷೆ ತಲುಪದಲ್ಲೇ ಇರುವ, ಅಕ್ಷರ ರೂಪದಲ್ಲಿ ತಲುಪದಲ್ಲೇ ಇರುವ ಮನೆಗಳನ್ನು ಹುಡುಕಿಕೊಂಡು ತಿರುಗಾಡಬೇಕಾಗಿದೆ. ಎಲ್ಲ ಮನೆಗಳಲ್ಲೂ ಅಕ್ಷರ ರೂಪದ ಕನ್ನಡ ಇದೆ. ಒಂದು ಕಾಲಕ್ಕೆ ನೀವು ಸುಮ್ಮನೆ ಗಮನಿಸಿ, ಇಲ್ಲಿಗೆ 1550 ವರ್ಷಗಳ ಹಿಂದೆ ಹಲ್ಮಿಡಿ ಶಾಸನ ನಮ್ಮ ಕಣ್ಣೆದುರಿಗೆ ಬಂದಾಗ ಬಹುಶಃ ಆಗ ಇದ್ದ ಜನ ರೋಮಾಂಚಗೊಂಡಿರಬೇಕು. ನಮ್ಮ ಭಾಷೆಗೆ ನೋಡಿ ನೋಡಿ ಎಂಥ ಅಕ್ಷರ ಬಂದ್ಬಿಟ್ಟಿದೆ ಅಂತ. ಅದಕ್ಕಿಂತ ಮುಂಚೆ ಕ್ರಿಸ್ತಪೂರ್ವ 3ನೇ ಶತಮಾನದವರೆಗೆ ಅಕ್ಷರವೇ ಭಾರತ ದೇಶದಲ್ಲಿಯೇ ಇರಲಿಲ್ಲ. 3ನೇ ಶತಮಾನ ಅಂತ ನಾನು ಹೇಳಿದೆ, ಅದು ಅಶೋಕನ ಕಾಲ. ಅಶೋಕ ಕಳಿಂಗ ಯುದ್ಧದಲ್ಲಿ ಜಯಿಸಿ ಆ ಯುದ್ಧದಿಂದ ಆದಂಥ ದುಷ್ಪರಿಣಾಮಗಳನ್ನು ಗಮನಿಸಿ ವೈರಾಗ್ಯವನ್ನು ತಗೊಂಡು ಬೌದ್ಧ ದೀಕ್ಷೆಯನ್ನು ಪಡೆದು ಅದರ ವಿಚಾರಗಳನ್ನು, ಬೌದ್ಧ ಧರ್ಮದ ವಿಚಾರಗಳನ್ನು ಜಗತ್ತಿಗೆ ಹಂಚುವ ಸಲುವಾಗಿ ಅಕ್ಷರಗಳನ್ನು ಸ್ಥಾಪಿಸಿಕೊಂಡ. ಅದುವರೆಗೆ ಇದ್ದಂಥ ನಮ್ಮ ಜ್ಞಾನ ಭಂಡಾರ ಬಾಯಿ ಮಾತಿನಿಂದ ಅಥವಾ ಬೈ ಹಾರ್ಟ್, ಕಂಠಪಾಠದ ಮೂಲಕವೇ ಬುದ್ಧನ ವಿಚಾರಗಳು ಸುಮಾರು 300 ವರ್ಷಗಳ ಕಾಲ, ಮಹಾವೀರನ ವಿಚಾರಗಳು ಸುಮಾರು 300 ವರ್ಷಗಳ ಕಾಲ ಕಂಠಪಾಠದಲ್ಲಿಯೇ ಉಳಿದಿದ್ವು. ಇದಿಷ್ಟನ್ನು ಹೇಳಿ ನಾನು ಈ ಕನ್ನಡದಲ್ಲಿ ಮೊದಲ ಸಲಕ್ಕೆ ಜೈನರಿಗೆ ಅಕ್ಷರಗಳು ತೆರವಾದವು. ಅಕ್ಷರಗಳ ಮೂಲಕ ಯಾರು ನೃಪತುಂಗ, ಅವನ ಕಾಲದಿಂದ ನಮ್ಮ ಕವಿರಾಜ ಮಾರ್ಗದ ಮೂಲಕವಾಗಿ, ವಡ್ಡಾರಾಧನೆಯ ಮೂಲಕವಾಗಿ ನಾವು ಪಂಪನ ಹತ್ತಿರಕ್ಕೆ ಬರ್ತೇವೆ. ಆ 1, 2, 3 ಶತಮಾನಗಳ ಕಾಲ ಅಕ್ಷರದ ಮೂಲಕ ಈ ಜೈನ ಜನಾಂಗ ಸಂತೃಪ್ತವಾದಂಥ ಧಾರ್ಮಿಕ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಅಲ್ಲಿಂದ ಮುಂದಕ್ಕೆ ವಚನಕಾರರ ಕಾಲಕ್ಕೆ ಬಂದರೆ ಸ್ವಲ್ಪ ಅಕ್ಷರ ಸ್ವಲ್ಪ ವಿಸ್ತಾರವಾಗಿ ಹರಡಿಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಅದುವರೆಗೆ ಜೈನರಿಗೆ ಮಾತ್ರ ಸೀಮಿತವಾಗಿದ್ದು ಮುಂದಿನ ಇದಕ್ಕೆ ಲಿಂಗಾಯತರಿಗೆ ತೆರವಾಗ್ತಾ ಬಂತು. ಬ್ರಾಹ್ಮಣರಿಗೆ ಹಿಂದಿನಿಂದಲೂ ಅಕ್ಷರ ಇದಿದ್ರೂ ಕೂಡ ಧಾರ್ಮಿಕ ಕಾವ್ಯಗಳ ಕಡೆಗೆ ಅವರು ಬಂದಿರಲಿಲ್ಲ.
ಅವರು ಮೊದಲೇ ಅಕ್ಷರಸ್ಥರಾಗಿಬಿಟ್ಟಿದ್ರು. ಅದು ಈಗ 3 ಜನರು, ಜೈನರು, ಲಿಂಗಾಯತರು ಮತ್ತು ಬ್ರಾಹ್ಮಣರು. ಅಲ್ಲಿಂದ ಮುಂದಕ್ಕೆ ನೀವು ಬಂದರೆ ಕುವೆಂಪು ಬರುವ ತನಕ ಶೂದ್ರರಿಗೆ ಅಕ್ಷರವೇ ತೆರವಾಗಿರಲಿಲ್ಲ. ಈಗ ನೀವು ಗಮನಿಸಿ, ಕುವೆಂಪು ಮೊಟ್ಟ ಮೊದಲ, ಅದರೊಳಗೂ ಒಕ್ಕಲಿಗರ ಅಕ್ಷರ ಜನಾಂಗದ ಮೊಟ್ಟ ಮೊದಲ ಮಹಾಕವಿ. ಆ ಕವಿಯಿಂದ ಸ್ಫೂರ್ತಿ ಪಡೆದಂಥ ಒಂದು ದೊಡ್ಡ ಜನಾಂಗವೇ, ಜನಾಂಗ ಅಂತ ಹೇಳಿದರೆ ಒಕ್ಕಲಿಗ ಜನಾಂಗ ಅಲ್ಲ, ಶೂದ್ರ ಜನಾಂಗ ಮತ್ತು ದಲಿತ ಜನಾಂಗ. ಮತ್ತು ಈ ನಾನು ಸುಮ್ಮನೆ ಒಂದು ಹೆಸರೇ ಹೇಳೋದಾದರೆ, ಒಂದು ಮುಸ್ಲಿಂ ಹೆಣ್ಮಗಳಿಗೆ ಬೂಕರ್ ಪ್ರಶಸ್ತಿ ಬಂದಿದೆ. ಅದು ಕುವೆಂಪು ಅವರ ಪ್ರಭಾವದಿಂದ ಆ ಹೆಣ್ಣು ಮಗಳು, ನಾನು ಒಂದು ವಿಶೇಷವಾಗಿ ಈ ಹೆಣ್ಮಗಳ ಹೆಸರನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಬೂಕರ್ ಪ್ರಶಸ್ತಿ ಬಂದ ಕಾರಣಕ್ಕಾಗಿ ಆಕೆಯ ಹೆಸರು ಜಗಜ್ಜಾಗೀರಾಯಿತು. ಆ ಕಾರಣಕ್ಕಾಗಿ ದಸರಾ ಉದ್ಘಾಟನೆಗೆ ಕರೆದರು. ನನಗೆ ಬೂಕರ್ ಪ್ರಶಸ್ತಿ ಆಗಲಿ, ದಸರಾ ಉದ್ಘಾಟನೆಗೆ ಕರೆದದ್ದಾಗಲಿ ಆ ಕಾರಣಗಳಿಗಾಗಿ ನಾನು ಬಾನು ಮಸ್ತಾಕ್ನನ್ನು ಅಷ್ಟೇನೂ ಮೆಚ್ಚುವುದಿಲ್ಲ. ಅದಕ್ಕಿಂತ ಬಹಳ ಮುಖ್ಯವಾದಂಥದ್ದು ಅಂತ ಹೇಳಿದರೆ, ಆ ಹೆಣ್ಣು ಮಗಳು ತನ್ನ 3 ಜನ ಹೆಣ್ಣು ಮಕ್ಕಳನ್ನು ಕನ್ನಡ ಮಾಧ್ಯಮದಲ್ಲಿ ಓದಿಸಿದ್ದಾರೆ ಅನ್ನೋದು. ಅದು ಕುವೆಂಪು ಅವರಿಂದ ಪಡೆದಂಥ ಪ್ರೇರಣೆ. ಈ ಅಕ್ಷರದ ಈಗ ಪಂಪನಿಂದ ಹಿಡಿದು ಅಥವಾ ಹಲ್ಮಿಡಿ ಶಾಸನದಿಂದ ಹಿಡಿದು ಈಗ ನಾನು ಕುಳಿತು ಮಾತನಾಡುತ್ತಿರುವ ಈ ದಿನದ ತನಕ ನೀವು ಲೆಕ್ಕ ಹಾಕಿದರೆ, ಅಕ್ಷರದ ಪ್ರಭಾವದಿಂದಾಗಿ ನಮ್ಮ ಬದುಕು ಎಷ್ಟು ಹಸನಾಗಿದೆ ಅಂತ ಅನ್ನೋದನ್ನು ನಿಮ್ಗೆ ಗಮನಕ್ಕೆ ತರೋದು ಒಂದು ವಿಚಾರ ಆಗಿತ್ತು. ಈಗ ನಾನು ಎರಡನೇ ವಿಚಾರಕ್ಕೆ ಈಗ ನಾನು ಬರೋದು ಅಂತ ಹೇಳಿದರೆ, ಒಬ್ಬ ಕವಿಯನ್ನು ನಾವು ಹೇಗೆ ಓದಬೇಕು, ಉದಾಹರಣೆಗೆ ಪಂಪನನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಅನ್ನೋದು ಒಂದು ಸಣ್ಣ ವಿಚಾರ ಹೇಳಿಬಿಟ್ಟು ಆಮೇಲೆ ನಿಮ್ಮದು ವಾಚನ, ವ್ಯಾಖ್ಯಾನ ಮತ್ತು ಅನುಸಂಧಾನದ ವಿಚಾರಕ್ಕೆ ಬರ್ತೀನಿ. ಈಗ ನಾವು ಪಂಪನನ್ನು ತಗೊಂಡು ಅಥವಾ ನಾನು ಕುವೆಂಪು ಅವನ್ನು ತಗೊಂಡು ಈ ಇಬ್ಬರನ್ನು ಮುಖಾಮುಖಿ ಮಾಡಿ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೇನೆ. ಪಂಪ ಯಾರಿಂದ ಏನನ್ನ ಪಡೆದು ತನ್ನ 2 ಕಾವ್ಯಗಳನ್ನು ಬರೆದ ಅಂತ ಅನ್ನೋದು ನಿಶ್ಚಳವಾಗಿ ನಮ್ಮ ಗಮನಕ್ಕೆ ಬರ್ತವೆ. ಆದಿಪುರಾಣವನ್ನು ಜೈನ ಹಳೆಯ ಪುರಾಣಗಳಿಂದ, ಸಮಂತಭದ್ರ ಮುಂತಾದಂಥವರ ಆ ಪೂರ್ವ ಪುರಾಣಗಳಿಂದ ಎತ್ತುಕೊಂಡು ಕನ್ನಡದಲ್ಲಿ ಒಂದು ಮಹಾಕಾವ್ಯವನ್ನು, ತುಂಬ ಪ್ರಭಾವಶಾಲಿಯಾದ ಕಾವ್ಯವನ್ನು ಬರೆದಿದ್ದಾನೆ. ಎರಡನೆಯದು, ಅವನ ವ್ಯಾಸ ಮಹಾಭಾರತವನ್ನು ಎದುರುಗಡೆ ಇಟ್ಟುಕೊಂಡು ಅದನ್ನು ಸಂಕ್ಷೇಪಿಸಿ ತನಗೆ ಬೇಕಾದ ರೀತಿಯಲ್ಲಿ ಅದನ್ನು ಕನ್ನಡಕ್ಕೆ ಅನುವಾದಿಸಿಕೊಂಡಿದ್ದಾನೆ. ಈ ಪಂಪನನ್ನು ಕುರಿತು ನಾವು ಒಂದು ಮಾತು ಹೇಳಬೇಕು. ಅವನ ಹಿಂದುಗಡೆ ಪಂಪನ ಈ ಕೃತಿಗಳಿಗೆ 2 ಕೃತಿಗಳೇನೋ, ತುಂಬ ಪ್ರಭಾವಶಾಲಿಯಾಗಿರುವ 2 ಕೃತಿಗಳೇನೋ ಅಥವಾ 2 ಮೂಲ ಆಕರಗಳೇನೋ ಇದ್ವು. ಆದರೆ ಪಂಪನ ಪ್ರತಿಭೆ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಮುಂದೆ ನಾನು 2 ವಿಚಾರಗಳನ್ನು ಮುಖಾಮುಖಿ ಮಾಡಿ ಪ್ರಸ್ತಾಪ ಮಾಡ್ತೀನಿ ಮುಂದಿನ ಮಾತುಗಳಲ್ಲಿ. ಇಷ್ಟೊಂದು ದೊಡ್ಡ ಪ್ರತಿಭೆ ನಾವು ಸರಿಯಾಗಿಯೇ ಹೇಳಬೇಕು ಅಂತ ಅನ್ನೋದಾದರೆ, ಮಧ್ಯದಲ್ಲಿ ಬರುವ ಕುಮಾರವ್ಯಾಸ ಒಬ್ಬನನ್ನು ಹೊರತುಪಡಿಸಿದರೆ ಪಂಪನನ್ನು ಮೀರಿಸುವಂಥ ಇನ್ನೊಂದು ಪ್ರತಿಭೆ ಕುವೆಂಪು ಬರುವ ತನಕ ಮತ್ತೊಂದು ಪ್ರತಿಭೆ 1000 ವರ್ಷದ ಇತಿಹಾಸದಲ್ಲಿ ನಮಗೆ ಕಾಣಸಿಗೋಲ್ಲ. ಈ ಪ್ರತಿಭೆಯನ್ನು ಆ ಹಿಂದಿನ ಬ್ಯಾರನ್ ಲ್ಯಾಂಡ್ ಅಥವಾ ನಮಗೆ ಪಂಪ ಕವಿರಾಜ ಮಾರ್ಗ ಸ್ವಲ್ಪ ಮರ್ತು ಹೋಗ್ತದೆ ಆಗಾಗ. ಕವಿರಾಜ ಮಾರ್ಗದಲ್ಲಿ ಬರುವ ಕೆಲವು ಉಲ್ಲೇಖಗಳನ್ನು ಬಿಟ್ಟರೆ, ಅಲ್ಲಿ ಗದ್ಯ ಕವಿಗಳಿದ್ರು, ಪದ್ಯ ಕವಿಗಳಿದ್ರು ಅನ್ನೋ ಈ ಮಾತುಗಳನ್ನು ಅಷ್ಟನ್ನು ಬಿಟ್ಟರೆ ಆ ಕೃತಿಗಳ ಗ್ರಂಥಗಳು ಯಾವುದೂ ನಮಗೆ ಸಿಕ್ಕೋಲ್ಲ. ಕೆಲವು ಶಾಸನಗಳು ಸಿಗ್ತವೆ, ಅಲ್ಲಿ ಕಾವ್ಯ ಇದೆ, ಆದರೆ ಶಾಸನಗಳು ಬೇರೆಯ ವಿಚಾರಗಳಿಗಾಗಿ ರಚನೆಯಾಗಿದ್ದಾವೆಯೇ ಹೊರತು ಕಾವ್ಯಕ್ಕಾಗಿ, ಸಾಹಿತ್ಯಕ್ಕಾಗಿ, ಸಂತೋಷಕ್ಕಾಗಿ ರಚನೆಯಾಗಿರುವಂಥ ಅಕ್ಷರ ಮೂಲಗಳೇನಲ್ಲ ಅವು. ಈ ಏನೂ ಇಲ್ಲದೇ ಇರುವಂಥ ಆ ಹಿನ್ನೆಲೆಯನ್ನು ಅವನು
ಪಂಪ ಇಟ್ಕೊಂಡು ಇಂಥ ಒಂದು ಮೇರು ಕೃತಿಗಳನ್ನು ರಚಿಸುವ ಶಕ್ತಿ ಅವನಿಗೆ ಎಲ್ಲಿಂದ ಬಂತು? ಆ ಇಮ್ಯಾಜಿನೇಷನ್, ಆ ಪ್ರತಿಭೆ ಅವನಿಗೆ ಎಲ್ಲಿಂದ ದಕ್ತು ಅಂತ ನೋಡಿದಾಗ ನಮಗೆ ಬೆರಗಾಗಿ ಹೋಗ್ತದೆ. ನಾನು ಕುವೆಂಪು ಅವರ ಹತ್ರಕ್ಕೆ ಬಂದು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುವೆಂಪು ಅಂತ ಅವರು ಯಾರಿಂದ, ಎಲ್ಲಿಂದ, ಏನನ್ನ ಪಡೆದರು ಮತ್ತು ಅದನ್ನು ಯಾರಿಗೆ ಕೊಟ್ಟರು, ಈ ವಿಷಯವನ್ನು ನೀವು ಕಣ್ಣೆದುರಿನಲ್ಲಿ ಇಟ್ಕೊಂಡು ಸುಮ್ಮನೆ ಗಮನಿಸಿ. ಕುವೆಂಪು ಕನ್ನಡ ಪರಂಪರೆಯಲ್ಲಿರುವಂಥ ಪಂಪನಿಂದ ಮಾತ್ರ ಅಲ್ಲ, ಅದರಿಂದ ಹಿಂದಿನಿಂದ ಸಿಕ್ಕಬಹುದಾದಂಥ ಎಲ್ಲವನ್ನೂ ಪಡ್ಕೊಂಡ್ರು. ಯಾರನ್ನೂ ಹೊರಗಿಟ್ಟವರಲ್ಲ ಅವರು. ಕುಮಾರವ್ಯಾಸನಿಂದ, ಪಂಪನಿಂದ, ವಚನಕಾರರಿಂದ, ಹರಿಹರನಿಂದ, ರಾಘವಾಂಕನಿಂದ, ಲಕ್ಷ್ಮೀಶನಿಂದ, ರತ್ನಾಕರ ವರ್ಣಿಯಿಂದ ಇತ್ಯಾದಿಯಾಗಿ ಈ ಎಲ್ಲರಿಂದಲೂ ಏನನ್ನು ಪಡಿಬೇಕೋ ಪಡೆದ್ರು. ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಯ ವೇದ ಉಪನಿಷತ್ತುಗಳಂತೂ ಅವರಿಗೆ ಅವರ ಸಾಹಿತ್ಯದ ಜೀವಾಳ ಅಂದರೂ ತಡ್ಕೊಳ್ತದೆ. ಕುವೆಂಪು ಇಷ್ಟಕ್ಕೆ ಸೀಮಿತವಾದವರಲ್ಲ. ಜಗತ್ತಿನ ತತ್ವಜ್ಞಾನದ, ಮನೋವಿಜ್ಞಾನದ, ಕಾವ್ಯದ ಉಳಿದೆಲ್ಲ ಪ್ರಕಾರಗಳ, ಕಲಾ ಪ್ರಕಾರಗಳ ಎಲ್ಲ ಮೂಲಗಳಿಂದಲೂ ಅವರು ಪಡೆಯುವ ಪ್ರಯತ್ನವನ್ನು ಮಾಡಿದರು ಮತ್ತು ಅದನ್ನು ಜೀರ್ಣಿಸಿಕೊಂಡು ತಮ್ಮ ಕಾವ್ಯಗಳಲ್ಲಿ, ಕಾದಂಬರಿಗಳಲ್ಲಿ ಅದನ್ನು ಅಚ್ಚಳಿಸುವುದಕ್ಕೆ ಅಥವಾ ಅಲ್ಲಿ ಸಿಕ್ಕುವಂಥ ರಸವತ್ತಾದ ಭಾಗಗಳನ್ನೆಲ್ಲ ನಮಗೆ ದಕ್ಕಿಸಿ ಕೊಡುವುದಕ್ಕೆ ಮಾಡಿದಂಥ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನದ ಫಲವಾಗಿಯೇ ಈ ಹೊತ್ತಿನ ಶೂದ್ರ ಜನಾಂಗ, ಅದು ಮಹಾದೇವ ಇರಬಹುದು, ಬಾನು ಮಸ್ತಾಕ್ ಇರಬಹುದು, ಇನ್ನು ಯಾರೇ ಹಾಕ್ಕೊಂಡಿರಲಿ, ಆ ಎಲ್ಲರಿಗೂ ಮಾದರಿಯಾದಂಥ ಒಂದು 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 ನೆಲೆಗಟ್ಟನ್ನು ಕುವೆಂಪು ಇಲ್ಲಿ ನಮಗೆ ಸೃಷ್ಟಿಸಿಕೊಟ್ಟಿದ್ದಾರೆ. ಇಷ್ಟನ್ನು ಹೇಳಿ ನಾನು ಈಗ ನಮ್ಮ ಈ ಶಿಬಿರದಲ್ಲಿ ಇಟ್ಕೊಂಡಿರುವಂಥ ವಸ್ತು ವಿಚಾರಗಳಿಗೆ ನಾನು ಬರ್ತೀನಿ. ಈಗಾಗಲೇ ಜ್ಯೋತಿಶಂಕರ್ ಅವರು ಹಾಡುವುದರ ಮೂಲಕ ಕೆಲವು ವಿಚಾರಗಳನ್ನು ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಅದರಲ್ಲಿ ಒಂದನ್ನು ನಾನು 3 ಜನರನ್ನು ಮಾತ್ರ ಇಲ್ಲಿ ನಾನು ಮುಖ್ಯವಾಗಿ ನಿಮ್ಮ ಎದುರಿಗೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಪಂಪ, ಇನ್ನೊಂದು ಜನ್ನ, ಮತ್ತೊಂದು ಕುಮಾರವ್ಯಾಸ. ಇವರನ್ನು ಓದುವುದು ಹೇಗೆ ಎನ್ನುವುದನ್ನು ಗಮಕ ರೂಪದಲ್ಲಿ ಜ್ಯೋತಿಯವರು ನಮ್ಮ ಎದುರುಗಡೆ ಈಗ ಇಟ್ಟಿದ್ದಾರೆ. ನಾವು ಈಗ ತರಗತಿಗೆ ಹೋದಾಗ ಪಂಪನ ಕರ್ಣ ಮತ್ತು ಈ ಭೀಷ್ಮರ ಆ ಪ್ರಸಂಗವನ್ನು ಪಠ್ಯವಾಗಿಟ್ಟುಕೊಂಡು ತರಗತಿ ಒಳಗಡೆ ನಾವು ಹೋದಾಗ ಜ್ಯೋತಿಯವರನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವೇ ಹೋಗಬೇಕು, ಪಠ್ಯ ಪುಸ್ತಕವನ್ನು ಕೈ ಎದುರುಗಡೆ ಇಟ್ಕೊಳ್ಬೇಕು, ಅದನ್ನು ಮಕ್ಕಳಿಗೆ ತಲುಪಿಸುವ ಹಾಗೆ ಅದನ್ನು ಓದಿ ಹೇಳಬೇಕು. ಆ ಒಂದು ಸಿದ್ಧತೆಯನ್ನು ನಾವು ಹಳೆಗನ್ನಡ ಪಠ್ಯಗಳಿಗೆ ಮಾಡಿಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಆ ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಆ ಪಠ್ಯಗಳನ್ನೇ ಓದುವುದು ಬೇಡ ಅಂತ ಯಾರಾದರೂ ತೀರ್ಮಾನ ತಗೊಂಡ್ರೆ ಬೇರುಗಳನ್ನು ಕತ್ತರಿಸಿದ ಮರಗಳಾಗ್ತೀವಿ. ನಾವು ಸ್ವಲ್ಪ ದಿನದಲ್ಲೇ ಒಣಗಿ ಹೋಗ್ತೀವಿ. ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಜ್ಞಾನ ಅದಕ್ಕೆ ಬೇರು ಮತ್ತು ಒಂದು ಬಲವಾದಂಥ ಒಂದು ಬಡ್ಡೆ ಮತ್ತು ಬಲವಾದಂಥ ಒಂದು ಕಾಂಡ, ಬಲವಾದಂಥ ಕೊಂಬೆ, ರೆಂಬೆ, ಗೆಲ್ಲುಗಳು ಹರಡಿಕೊಂಡಿರಬೇಕಾಗ್ತದೆ. ಅದು ಇಲ್ಲ ಅಂತ ಹೇಳಿದರೆ ಮೇಲಿನ ಹೂವುಗಳು ಅರಳುವುದಿಲ್ಲ. ಈ ರೂಪಕವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಅದೇ ಕರ್ಣ ಮತ್ತು ಭೀಷ್ಮರ ಪ್ರಸಂಗವನ್ನು ಒಂದು ವಿಶೇಷ ಕಾರಣಕ್ಕಾಗಿ ನಿಮ್ಮ ಎದುರುಗಡೆ ಇಡ್ತಾ ಇದ್ದೇನೆ. ಈ ಸಂದರ್ಭ ಯುದ್ಧ ಆಯೋಜನೆ ಆಗಿಬಿಟ್ಟಿದೆ. ಭೀಷ್ಮರಿಗೆ ಪಟ್ಟ ಕಟ್ಟಬೇಕು ಅಂತ ಅನ್ನೋದು ತೀರ್ಮಾನ ಆಗಿದೆ. ಭೀಷ್ಮರನ್ನ ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಮುಂತಾದವರನ್ನೆಲ್ಲ ಬಂಧು ಬಳಗಗಳನ್ನೆಲ್ಲ ಕಟ್ಕೊಂಡು ಬಂದು ಅವರ ಕಾಲಿಗೆ ಬಿದ್ದು, ಅಜ್ಜ ನೀವು ನಮಗೆ
ಮುಂದಾಳಾಗಿ ನಿಂತ್ಕೊಂಡು ಗೆದ್ದು ನನ್ನನ್ನು ರಾಜನನ್ನಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೆ ಪಟ್ಟ ಕಟ್ತಾನೆ. ಪಟ್ಟ ಕಟ್ಟಿದ ಮೇಲೆ ಕರ್ಣ ಅವ್ರ ಕಡೆ, ಭೀಷ್ಮನ ಕಡೆ ನೋಡ್ತಾನೆ. ಕಣ್ಣು ಜೋಲಿದೆ, ಪಟ್ಟದ ಕಟ್ಟಿರೋದ್ರಿಂದ ಆ ಅಲಂಕಾರದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಬಹುದು. ಆ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಬಿಲ್ ನೋಡ್ತಾನೆ. ಕರ್ಣನ ಕಣ್ಣಿಗೆ ಅದು ಒಂದು ದಂಟಿನ ಒಂದು ಹುಲ್ಲುಕಡ್ಡಿ ಥರ. ದಂಟು ಅಂದರೆ ಹರವೆ ಸೊಪ್ಪು ಅಂತೀವಲ್ಲ, ಎತ್ತರವಾಗಿ ಬೆಳೆದಿರೋದು. ಸುಮ್ಮನೆ ಎಡಗೈಯಲ್ಲಿ ಸುಮ್ಮನೆ ಹಿಂಗಂದ್ರೂ ಮುರಿದೋಗ್ತದೆ, ಅದಕ್ಕೆ ಸಮವಾಗಿದೆ. ಜೋತು ಬಿದ್ದಿರೋ ಕಣ್ಣುಗಳನ್ನು ದಾರ ಹಾಕಿ ಹಿಂದಕ್ಕೆ ಕಟ್ಟಿದ ಹಾಕಿ ಕಾಣಿಸ್ತದೆ. ಈ ಮುದುಕನ ಕೂತಿರೋನ್ನ ನೋಡಿಬಿಟ್ಟು ಅವನು, ಅಲ್ಲಯ್ಯ ದುರ್ಯೋಧನ, ಈ ಮುದುಕನನ್ನ ಕರ್ಕೊಂಡು ಹೋಗಿ ನೋಡಲ್ಲಿ, ಅವನ ಬಿಲ್ಲು ಒಂದು ದಂಟಿಗೆ ಸಮಾನವಾಗಿದೆ. ಅವನಿಗೆ ಕಟ್ಟಿರುವಂಥ ನೀನು ಪಟ್ಟ ಒಂದು ಹುಲ್ಲು, ಒಂದು ಹಗ್ಗಕ್ಕೆ ಸಮಾನ ಆಗಿದೆ. ಅಂಥವ್ರನ್ನ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಜೊತೆಯಲ್ಲಿ ಶತ್ರುಗಳ ಜೊತೆ ನಗೆಪಾಟ್ಲು ಮಾಡ್ಕೊಳ್ತಾ ಇದೆಯಲ್ಲ. ನಿನಗೆ ರಾಜ್ಯ ಬೇಕೇ ಬೇಕು ಅನ್ನೋದಾದ್ರೆ ಪಗೆವರ ನಿಟ್ಟೆಲ್ವಂ ಮುರಿವೊಡೆ ಎನಗೆ ಪಟ್ಟಂ ಪಟ್ಟ ಅಂತ ಹೇಳಿ ಕೇಳ್ತಾನೆ. ಅದನ್ನು ನೋಡ್ತಾ ಇದ್ದಂಥ ಈ ದ್ರೋಣರಿಗೆ ಸಿಟ್ಟು ಬರ್ತದೆ. ಹಿರಿಯರಾಗಿರುವಂಥ ಭೀಷ್ಮರನ್ನ, ವಯಸ್ಸಾದರೂ ಕೂಡ ಸಿಂಹದಂಥ ಮುಪ್ಪನ್ನು ಪಡೆದಿರುವವರು, ಆ ಶಕ್ತಿಯನ್ನು ಉಳಿಸ್ಕೊಂಡ್ರು ಇವರನ್ನ, ಈ ಹುಡುಗ ಹಿಂಗೆ ಮಾತಾಡ್ತಿದ್ದಾನಲ್ಲ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಸಿಟ್ಟು ಬಂದು, ಲೋ ನಿನ್ನ ನಾಲಿಗೆ ಕುಲ ಹೇಳ್ದಂಗೆ ಮಾತಾಡ್ತಿದೆಯಲ್ಲೋ, ಅವನ ಮೂಲಕ್ಕೆ ಕೈ ಹಾಕ್ತಾರೆ. ಕರ್ಣನ ಮರ್ಮ ಭೇದಿಯಾಗಿರೋ ಈ ಮಾತನ್ನ ಕೇಳಿಬಿಟ್ಟು ಅವರು, ಕುಲಮನೆ ಮುನ್ನಂ ಉಗ್ಗಡಿ ಪರೇಂ ದೀಮ್ಗಳ, ನಿಮ್ಮ ಕುಲ ಯುದ್ಧದಲ್ಲಿ ಹೋಗೇನು ಅಲ್ಲಿ ಗೆದ್ದು ಬರೋದಿಲ್ಲ. ಕುಲಂ ಕುಲಮಲ್ತು ಅಣ್ಮು ಕುಲಂ ಛಲಂ ಕುಲಂ ಇತ್ಯಾದಿಯಾಗಿ ಹೇಳಿ ಅವನು, ನೋಡಿ ಈ ಮುದುಕ ಏನಾದರೂ ಆ ಪಾಂಡವರನ್ನ ಗೆದ್ದು ಈ ದುರ್ಯೋಧನನಿಗೆ ಪಟ್ಟ ಕಟ್ಟಿದರೆ ನಾನು ತಪಸ್ಸಿಗೆ ಹೊರಟೋಗ್ತೀನಿ. ಅವರಿಂದ ಏನಾದರೂ ಸೋಲು ಅನುಭವಿಸಿದರೆ ನಾನು ಅದುವರೆಗೆ ನಾನು ಈ ಬಿಲ್ ಮುಟ್ಟೋದಿಲ್ಲ ಅಂಥೇಳಿ ಬಿಲ್ನೇ ಬಿಸಾಡಿಬಿಡ್ತಾನೆ. ಈಗ ಗಮನಿಸಿ, ಭೀಷ್ಮ ಇದುವರೆಗೆ ಒಂದು ಮಾತು ಕೂಡ ಆಡಿಲ್ಲ. ಅವನು ಪಟ್ಟ ಕಟ್ಟುವಾಗಲೂ ಹಿರಿಯನಾಗಿರುವಂಥ ನನಗೆ ನೀನು ಸನ್ಮಾನ ಮಾಡ್ತಾ ಇದ್ದೀಯಾ, ನನ್ನ ಕರ್ತವ್ಯ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತ, ಗೆದ್ದು ಕೊಡ್ತೀನಿ ಅಂತಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಅವನಿಗೆ ಭರವಸೆಯನ್ನು ಕೊಟ್ಟು ಆಡಿದ ಮಾತು ಒಂದು ಬಿಟ್ಟರೆ ಉಳಿದಂತೆ ಒಂದು ಮಾತು ಕೂಡ ಅವನು ಆಡಿಲ್ಲ. ಈಗ ಭೀಷ್ಮ ಬಾಯಿ ಬಿಡ್ತಾನೆ. ಇದುವರೆಗೆ ನಡೆದಂತಹ ಘಟನೆಗಳನ್ನೆಲ್ಲ ಅವನು ಗಮನಿಸ್ತಾ, ಅದಕ್ಕಿಂತ ಹೆಚ್ಚಾಗಿ ಈ ಕರ್ಣನ ಆ ಉದ್ದಟತನದಂತೆ ಆಡಿದ ಮಾತುಗಳು ಇರಬಹುದು, ಆದರೆ ಕರ್ಣನ ಅವನಲ್ಲಿರ್ತಕ್ಕಂತಹ ಕೆಚ್ಚನ್ನ, ಆ ಪರಾಕ್ರಮದ, ಆ ಆತ್ಮವಿಶ್ವಾಸವನ್ನ ಮೆಚ್ಚಿಕೊಂಡಂತಹ ಭೀಷ್ಮ ಮಾಡೋ ಮಾತುಗಳನ್ನು ಗಮನಿಸಿ, ನಿಲ್ಲಿಸಿಕೊಂಡ ಹಾಗೆ ಕಲಿತನ ಗುರ್ಕು, ಚೌವನದ ಸೊರ್ಕು, ನಿಜೇಶನ ನಚ್ಚು, ಮಿಕ್ಕ ತೋಳ್ಬಲದ ಪೊಡರ್ಪು, ಕರ್ಣ ನಿನಗುಳ್ಳನಿತೇನ್ ಎನಗುಂಟೆ ಭಾರತಂ ಕಲಹಂ. ಈ ಮಾತು ಹೇಳೋದಕ್ಕೆ ಮುಂಚೆ ಈ ಮಾತುಗಳನ್ನು ಗಮನಿಸಿ, ಎಷ್ಟು ಕರ್ಣನನ್ನ ಬೆಂತಟ್ಟ ಹಾಗೆ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು, ನಿನ್ನ ವೀರತ್ವವನ್ನು ನಾನು ಮೆಚ್ಚಿಕೊಂಡೆ. ನನಗೂ ಒಬ್ಬ ಮೊಮ್ಮಗ ಇಂಥವನು ಬೇಕಿತ್ತು ಅನ್ನುವ ಭಾವ ಬರುವ ಹಾಗೆ ಅವನ ಮಾತುಗಳಿವೆ ಅಲ್ಲಿ. ಅವನಿಗೆ ಅವನು ನನ್ನ ಮೊಮ್ಮಗ ಅನ್ನೋದು ಗೊತ್ತಿಲ್ಲ, ಅದು ಎರಡನೇ ವಿಚಾರ. ಈಗ ಅವರು ಮುಂದೆ ಹಾಡೋದನ್ನು, ಭಾರತಂ ಕಲಹಂ ಇದಿರ್ಚುವನ್ ಹರಿಗನಪ್ಪೊಡೆ ಮೊಕ್ಕಳ ಮೇಕೆ ಪಳಂಚಲದ ಪೆಯಣ್ಣ ಸೂಳ್ ಪಡೆಯಲಪ್ಪುದು ಕಾಣ
ಮಹಾಜಿರಂಗದೊಳ್. ಮುಂದಿನ ಮಾತುಗಳು ಕರ್ಣ ಮೆಚ್ಚಿಕೊಂಡೆ. ನಾನು ಯುದ್ಧಕ್ಕೆ ಹೋಗ್ತೀನಿ, ನನ್ನ ಸರದಿಯು ಮುಗೀತದೆ, ಅಲ್ಲಿಗೆ ನಿಲ್ಲೋಲ್ಲಪ್ಪ ಅದು. ನಿನಗೂ ಒಂದು ಸರದಿ ಬರುತ್ತೆ, ತಡ್ಕೋ ಅಪ್ಪ, ಸಮಾಧಾನ ಪಟ್ಕೋ ಅಂತ ಹೇಳಿ ಬೆನ್ನು ತಟ್ತಾನೆ. ಇಲ್ಲಿ ಇದು ಚಂಪಕಮಾಲಿನಿ ವೃತ್ತ ಅಥವಾ ಈ ಭಾಗವನ್ನ ವಿದ್ಯಾರ್ಥಿಗಳಿಗೆ ಒಬ್ಬ ಸಮರ್ಥ ಅಧ್ಯಾಪಕ, ಈಗ ನಾನು ಅಷ್ಟೊಂದು ಏನು ನಿಮಗೆ ತಲುಪಿಸುವ ಹಾಗೆ ಹೇಳಕ್ಕಾಗಲಿಲ್ಲ. ಇನ್ನೂ ರಸವತ್ತಾಗಿ ಇದನ್ನು ಹೇಳಬಹುದು. ಹೇಳಿದ್ದೇ ಆದರೆ ಕೇಳಿದ ವಿದ್ಯಾರ್ಥಿ ತನ್ನ ಜನ್ಮ ಇರುವ ತನಕವೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮುಂದೆ ಮಕ್ಕಳಿಗೆ ನಾವು ತಲುಪಿಸಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಏನಂತ ತಲುಪಿಸೋದು? ಇಂಥವು ಇಲ್ಲದೇ ಇದ್ದ ಮೇಲೆ, ಈ ನೆನಪುಗಳು ಇಲ್ದಲೇ ಇದ್ದ ಮೇಲೆ ನಮ್ಮ ಬದುಕಿಗಾದ್ರೂ ಏನರ್ಥ? ಆದ್ರಿಂದ 10ನೇ ಶತಮಾನದ ಈ ಪ್ರಸಂಗ, ಮುಂದೆ ಹೇಳುವಂತಹ ಇನ್ನೊಂದು ಪ್ರಸಂಗ, ಇಂಥ ಅನೇಕ ಪ್ರಸಂಗಗಳು ಕನ್ನಡ ನಾಡಿನ ಮಕ್ಕಳ ಹೃದಯದಲ್ಲಿ ರತ್ನಗಳ ಹಾಗೆ ಹೊಳೆಯುತ್ತಿರಬೇಕು. ಅವರು ಮಾತ್ರ ಪಂಪನೆ ಹೇಳುವ ಹಾಗೆ ಅವರು ಮಾತ್ರ ಮನುಷ್ಯರು. ಎರಡನೇದು, ಈಗ ನಾನು ಇಲ್ಲಿ ಇದು ಚಂಪಕಮಾಲಿನಿ ವೃತ್ತದಲ್ಲಿದೆ. ಇನ್ನೊಂದು ಚಂಪಕಮಾಲಿನಿ ವೃತ್ತವನ್ನ ನಿಮ್ಮ ಎದುರಿಗೆ ನಿಲ್ಲಿಸ್ತೀನಿ ನಾನು. ಅದು ಭರತ ಬಲಿ ವ್ಯಾಯೋಗದ ಸಂದರ್ಭದಲ್ಲಿ ಇಷ್ಟೇ ಮುಖ್ಯವಾದಂಥ ಅತ್ಯುತ್ತಮವಾದಂಥ ಪಂಪ ಕಟ್ಟಿಕೊಂಡಿರುವಂಥ ಇನ್ನೊಂದು ರಸಪ್ರಸಂಗ ಅದು. ಆ ಪ್ರಸಂಗದಲ್ಲಿ ಭರತ ಬಾಹುಬಲಿ ಅವರ ನಡುವೆ ಯುದ್ಧ ಏರ್ಪಾಟಾಗಿಬಿಟ್ಟಿದೆ. ಸಂದರ್ಭದಲ್ಲಿ ಜಲಯುದ್ಧ, ದೃಷ್ಟಿಯುದ್ಧ ನಡೆಯಿತು, ಬಾಹುಬಲಿ ಗೆದ್ದ. ಜಲಯುದ್ಧ ನಡೆಯಿತು, ಬಾಹುಬಲಿ ಗೆದ್ದ. ಈಗ ಮಲ್ಲಯುದ್ಧ, ಮುಷ್ಟಾಮುಷ್ಟಿ. ಈ ಮಲ್ಲಯುದ್ಧದಲ್ಲಿ ಬಾಹುಬಲಿ ಭರತನನ್ನ ಸೋಲಿಸಿ ಕೈಯಲ್ಲಿ ಎತ್ತಿ ಮೇಲಕ್ಕೆ ಹಿಡ್ಕೊಂಡು ಇನ್ನೇನು ನೆಲದ ಮೇಲೆ ಕುಕ್ಕಿ ಅವನನ್ನು ಸಾಯಿಸಿಬಿಡಬೇಕು. ಆ ಸಮಯದಲ್ಲಿ ಅವನಿಗೆ ಜ್ಞಾನೋದಯ ಆಗ್ತದೆ. ಅಣ್ಣನನ್ನ ತಲೆಯ ಮೇಲೆ ಒತ್ತುಕೊಂಡು ಕುಕ್ಕಿ ಸಾಯುವ ಸಂದರ್ಭದಲ್ಲಿ ಜ್ಞಾನೋದಯ ಆಗಿ ಅವನು ಮೆಲ್ಲಗೆ ಅವನನ್ನು ಕೆಳಗಡೆ ಇಳಿಸಿ, ಅವನೂ ಅಷ್ಟು ಎತ್ತರವಾದಂಥ ಆಳು, ಅವನ ಕಾಲ ಬುಡದಲ್ಲಿ ಕುಸಿದು ಕೂತು, ಅವನ ಕಣ್ಣು ಅವನ ಎದೆಯ ಭಾಗದಲ್ಲಿದೆ, ಕೂತಿದ್ರೂ ಕೂಡ ಅವನಿಗೆ. ಆಗ ಅವನು ಹೇಳ್ತಾನೆ, ನೆಲಸುಗೆ ನಿನ್ನಯ ವಕ್ಷದೊಳೆ ನಿಶ್ಚಳಂ ಈ ಭಟ ಖಡ್ಗ ಮಂಡಲೋತ್ಪಲ ವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಭೂವಲಯಮನ್ ಅಯ್ಯನಿತ್ತುದುಮನ್ ಆನ್ ನಿನಗಿತ್ತೆನ್ ಇದೇವುದಣ್ಣ ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿದೊಂದು ನೆಗಳ್ತೆ ಮಾಸದೆ. ನೋಡಿ, ಎರಡೂ ಚಂಪಕಮಾಲಿನಿ ವೃತ್ತದಲ್ಲೇ ಇದೆ. ಆ ಭೀಷ್ಮ ಹೇಳುವ ಆ ಮಾತುಗಳು ಕಲಿತನದ ಉರ್ಕು, ಜೌವನದ ಸೊರ್ಕು, ನಿಜೇಶನ ನೆಚ್ಚು, ಮಿಕ್ಕ ತೋಳ್ಬಲದ ಪೊಡರ್ಪು, ಕರ್ಣ ನಿನಗುಳ್ಳನಿತೇನೆ ಎನಗುಂಟೆ. ಎಷ್ಟೊಂದು ನಾಟಕೀಯವಾಗಿ ಅಲ್ಲಿ ಆ ಲಯವನ್ನು, ಚಂಪಕಮಾಲಿನಿ ವೃತ್ತವೇ ಲಯವನ್ನು ಹೇಗೆ ಬದಲಾಯಿಸ್ತಾನೆ ಇವನು ಅಂತ ಅನ್ನೋದು. ಎರಡನೇದು, ಇಲ್ಲಿ ಬನ್ನಿ, ನೆಲಸುಗೆ ನಿನ್ನಯ ವಕ್ಷದೊಳೆ ನಿಶ್ಚಳಂ ಈ ಭಟಕಡ್ ಮಂಡಲೋತ್ಪಲ ವನವ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ. ನಾನು ಮಧ್ಯ ಮಧ್ಯೆ ತಡವರಿಸ್ತಾ ಇದ್ದೀನಿ, ತಡವರಿಸ್ಕೂಡ್ದು. ನೆಲಸುಗೆ ಅನ್ನೋದು ಆ ಎರಡೂ ಸಾಲುಗಳನ್ನು ಎಲ್ಲಿಯೂ ನಿಲ್ಲಿಸದೇನೆ ಹೇಳಿದ್ರೇನೆ ಈ ಭಾಗದ ಸ್ವಾರಸ್ಯವನ್ನು ನಾವು ಮಕ್ಕಳಿಗೆ ತಲುಪಿಸೋದಕ್ಕೆ, ಅರ್ಥ ಹೇಳದೇನೆ ತಲುಪಿಸಿಬಿಡಬಹುದು. ಮೊದಲನೇ ಪದ್ಯವೂ ಹಾಗೆ ಅರ್ಥ ಹೇಳದೇನೆ
ಎದುರುಗಡೆ ಇರೋರಿಗೆ ನಾವು ತಲುಪಿಸಿಬಿಡಬಹುದು. ಎರಡೂ ಪದ್ಯಗಳು ಛಂದಸ್ಸಿನಲ್ಲಿ ಒಂದೇ ಆದರೂ ಕೂಡ ಲಯದಲ್ಲಿ ಬೇರ್ಪಡಿಸಿಬಿಟ್ಟು ಪಂಪ ಎಂಥ ಒಂದು ಸೊಗಸಾದಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡ್ತಾನೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ನಾನು ಈ ಪ್ರಸಂಗಕ್ಕೆ ಹೇಳಬಹುದಾದದ್ದು ಮತ್ತು ಈ ಭರತ ಬಾಹುಬಲಿಯ ಭರತ ಬಾಹುಬಲಿಯ ವ್ಯಾಯೋಗದ ಈ ಸಂದರ್ಭದಲ್ಲಿ ಆ ರಸ ಸನ್ನಿವೇಶವನ್ನು ನಾನು ಇಲ್ಲಿ ವಿವರಿಸೋದಕ್ಕೆ ಹೋಗೋಲ್ಲ. ನೀವು ಅದನ್ನು ನಿಮ್ಮ ಮೇಷ್ಟ್ರಿಗಳಿಂದ ತಿಳಿದುಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಪ್ರಸಂಗ ಅದು. ನಾನು ಒಂದು ಸನ್ನಿವೇಶವನ್ನು, ಕುಮಾರವ್ಯಾಸನ ಒಂದು ಸನ್ನಿವೇಶವನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಆ ಸನ್ನಿವೇಶ ಏನು ಅಂತ ಹೇಳಿದರೆ, ದ್ರೌಪದಿಯ ಧರ್ಮರಾಯ ಸೋತು ಬಿಟ್ಟಿದ್ದಾನೆ. ಅವನನ್ನು ಕರ್ಕೊಂಡು ಬರೋದಕ್ಕೆ ದ್ರೌಪದಿಯನ್ನು ಸೋತ ಮೇಲೆ ದ್ರೌಪದಿಯನ್ನು ಕರ್ಕೊಂಡು ಬರೋದಕ್ಕೆ ದುರ್ಯೋಧನ ಕರ್ಣನ ಒಬ್ಬ ಆಳು ಲೆಂಕ, ಅವನ ಆಳನ್ನು ಕಳಿಸ್ತಾನೆ, ಪ್ರಾತಿಕಾಮಿ ಅಂತ ಅನ್ನೋನು. ಅವನು ಬಂದುಬಿಟ್ಟು ದ್ರೌಪದಿಗೆ ಹೀಗೆ ಅಂತ ಹೇಳ್ತಾನೆ, ನಿಮ್ಮ ಧರ್ಮರಾಯ, ನಿನ್ನ ಗಂಡದಿರ 5 ಜನ ಎದುರುಗಡೆಯೇ ಧರ್ಮರಾಯ ಎಲ್ಲರನ್ನೂ ಸೋತು ನಿನ್ನನ್ನೂ ಸೋತು ಬಿಟ್ಟಿದ್ದಾನೆ, ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಇವನು ಹೇಳಿದ್ದಾನೆ ಅಂತ. ಆಗ ದ್ರೌಪದಿ ನನ್ನನ್ನು ಸೋಲೋದಕ್ಕೆ ಮುಂಚೆ ಧರ್ಮರಾಯ ಏನಾಗಿದ್ದ ಅಂತ ಕೇಳ್ತಾಳೆ. ಧರ್ಮರಾಯನು ತನ್ನನ್ನೂ ಪಣಕ್ಕೊಡ್ಡಿ ತಾನೂ ಸೋತು ಹೋಗಿದ್ದ ಅಂತಾಳೆ. ದ್ರೌಪದಿ ಸ್ವಲ್ಪ ಮಟ್ಟಿನ ಆಸೆ ಅವಳ ಮನಸ್ಸಿನಲ್ಲಿ ಚಿಗುರ್ತದೆ, ನನ್ನನ್ನು ಇವ್ರು ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಧರ್ಮರಾಯ ಮೊದಲೇ ಸೋತು ಬಿಟ್ಟಿರೋದ್ರಿಂದ ನನ್ನನ್ನು ಪಣಕ್ಕೊಡ್ಡುವ ಅರ್ಹತೆಯನ್ನು ಅವನು ಕಳ್ಕೊಳ್ತಾನೆ. ಆದ್ದರಿಂದ ನನಗೆ ಕೋರ್ಟಲ್ಲಿ ಜಯ ಸಿಗುತ್ತೆ ಅಂತ ತಾನೇ ಒಬ್ಬ ಅಡ್ವೊಕೇಟ್ ಆಗಿ ಅಂದ್ಕೊಂಡು, ನಾನು ಈಗ ಪುಷ್ಪವತಿಯಾಗಿದ್ದೀನಪ್ಪ, ನಾನು ಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ನಾನೇ ಬರ್ತೀನಿ, ನಿನ್ನ ನಡಿ ಅಂತ ಕಳಿಸ್ಬಿಡ್ತಾಳೆ. ಅವನು ಹೊರಟೋಗ್ತಾನೆ. ಹೋದ್ಮೇಲೆ ದುರ್ಯೋಧನ ದುಶ್ಯಾಸನನನ್ನು ಕಳಿಸ್ತಾನೆ, ಹೋಗು ಹೇಳ್ಕೊಂಡು ಬಾ ಅಂತ. ದುಶ್ಯಾಸನ ಬರ್ತಾನೆ. ಬಂದು ದುಶ್ಯಾಸನನನ್ನು, ಆ ಲೆಂಕನನ್ನು ಅಥವಾ ಆ ಪ್ರಾತಿಕಾಮಿಯನ್ನು, ಕರ್ಣನ ಆಳನ್ನು ಯಾವ ಗೌರವದಿಂದ ಮಾತನಾಡಿಸ್ಬೇಕೋ ಅವನಿಗೆ ತಕ್ಕ ಗೌರವವನ್ನು ಕೊಟ್ಟು ದ್ರೌಪದಿ ಮಾತನಾಡಿಸಿದಳು. ಈಗ ಬಂದಿರುವವನು ತನ್ನ ಮೈದುನ ಲೆಕ್ಕದಲ್ಲಿ. ಮೈದುನನಿಗೆ ಯಾವ ಗೌರವವನ್ನು ಕೊಡಬೇಕೋ, ಯಾವ ಆತ್ಮೀಯತೆಯನ್ನು ತೋರಿಸ್ಬೇಕೋ ಅದೇ ಆತ್ಮೀಯತೆಯಲ್ಲಿ ಅವನನ್ನು ಗೌರವಿಸಿ ಮಾತನಾಡಿಸ್ತಾಳೆ. ಇವನು ಬಂದವನು ಎಲಗೆ, ಇದು ಇವನು ಮಾತಾಡೋ ರೀತಿ. ಅವಳು, ಅಲ್ಲಪ್ಪ ಮೈದುನ, ನಾನು ಪುಷ್ಪವತಿಯಾಗಿದ್ದೀನಿ, ಈ ಸ್ಥಿತಿಯಲ್ಲಿ ರಾಜಸಭೆಗೆ ಬರಬಾರ್ದು, ಅಮಂಗಳ ಆಗ್ತದೆ, ಆಮೇಲೆ ನಾನು ಬರ್ತೀನಪ್ಪ ಅಂತ ಹೇಳ್ತಾಳೆ. ಅವನು ಪುಷ್ಪವತಿಯಾದ ಇಲ್ಲಿ ಫಲವತಿಯಾಗು ನಡೆ ಕುರುರಾಜ ಭವನದಲ್ಲಿ. ಆ ಲೆಂಕನನ್ನು ಅವನು ನಾಚಿಕೊಳ್ಬೇಕು, ಪ್ರಾತಿಕಾಮಿ ಅವನೂ ನಾಚಿಕೊಳ್ಳಬೇಕಾದ ರೀತಿಯಲ್ಲಿ ದುಶ್ಯಾಸನ ಹೀಗೆ ಮಾತನಾಡ್ತಾನೆ. ಹೀಗೆ ಮಾತನಾಡಿ ಅವಳನ್ನು ಅಷ್ಟಕ್ಕೆ ನಿಲ್ಲಿಸಲ್ಲ, ಅವಳ ತಲೆಗೆ ಕೈ ಹಾಕ್ತಾನೆ ಎಳ್ಕೊಂಡು ಹೋಗೋದಿಕ್ಕೆ ಅಂತ. ಆ ಸಮಯದಲ್ಲಿ ಕುಮಾರವ್ಯಾಸ ಒಂದು ಪದ್ಯ ಬರೀತಾನೆ. ಆ ಪದ್ಯ, ಆ ಮಹೀಶ ಕ್ರತುವರದೊಳುದ್ಧಾಮ ಮುನಿಜನ ರಚಿತ ಮಂತ್ರ ಸ್ಥೋಮ ಪುಷ್ಕರ ಪೂತ ಪುಣ್ಯ ಜಲಾಭಿಷೇಚನದ ಶ್ರೀಮುಡಿಗೆ ಕೈಯಿಕ್ಕಿದನು. ವರ ಕಾಮಿನಿ ನಿಕುರುಂಬ ಅಕಟಕಟ ಮಹಾಸತಿ ಶಿವ ಶಿವ ಎಂದ್ವರಲಿ ತಲ್ಲಲ್ಲಿ. ಕುಮಾರವ್ಯಾಸ ಆ ಸನ್ನಿವೇಶವನ್ನು, ದ್ರೌಪದಿಯ ಆ ಶ್ರೀಮುಡಿಯನ್ನು
ವರ್ಣಿಸುತ್ತಿರುವ ರೀತಿಯನ್ನ ಮತ್ತು ಅದಕ್ಕೆ ತೋರಿಸುತ್ತಿರುವಂಥ ಗೌರವವನ್ನು ಗಮನಿಸಿದರೆ ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ತಲುಪಿಸಲೇಬೇಕಾದಂಥ ವಿಚಾರ ಇದು. ಇದನ್ನು ನಾನು ವಿಶೇಷ ಕಾರಣಕ್ಕಾಗಿ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಅದು 15ನೇ ಶತಮಾನದಲ್ಲಿ ಕುಮಾರವ್ಯಾಸ ಬರೀತಾ ಇರೋದು. 10ನೇ ಶತಮಾನದಲ್ಲಿ ಪಂಪ ಅಲ್ಲಿ ಬರೀತಿದ್ದಾನೆ. ಪಂಪ ಒಂದು ಸಣ್ಣ ಪದ್ಯ, ಒಂದು ತುಣುಕು ಗದ್ಯ, ಅಷ್ಟರಲ್ಲಿ ಅದನ್ನು ಮುಗಿಸಿಬಿಡ್ತಾನೆ. ಕುಮಾರವ್ಯಾಸ ಇದನ್ನು 50-60 ಪದ್ಯಗಳವರೆಗೆ ವಿಸ್ತರಿಸ್ತಾನೆ. ಕುಮಾರವ್ಯಾಸನಿಗೆ ಇದು ತುಂಬ ಮುಖ್ಯವಾದಂಥ ಭಾಗ. ಪಂಪನಿಗೆ ಬಹುಶಃ ಅವನು ನಾಚಿಕೊಂಡಿರಬೇಕು ಇಷ್ಟೊಂದು ವಿಸ್ತಾರವಾಗಿ ಬರೆಯಲಿಕ್ಕೆ. ಅವನು ಒಂದೇ ಒಂದು ಹುಟ್ಟುದು ವರಂ ಕೈದಂದು ಅನ್ನುವ ಒಂದು ಮಾತು ಹೇಳಿ ಅಲ್ಲಿಗೆ ಮುಗಿಸಿಬಿಡ್ತಾನೆ. ವಿಚಾರಗಳನ್ನೆಲ್ಲ ಅವನು ಪೂರ್ತಿಯಾಗಿ ಗದ್ಯದಲ್ಲೇ ಹೇಳೋದನ್ನೆಲ್ಲ ಹೇಳಿಬಿಡ್ತಾನೆ. ಆದರೆ ಕುಮಾರವ್ಯಾಸನಿಗೆ ಅಷ್ಟರಲ್ಲಿ ತೃಪ್ತನಾಗಲ್ಲ ಅವನು. ಈ ದ್ರೌಪದಿಯ ಶ್ರೀಮುಡಿ ಎಂಥದು ಅದು? ಅದು ಆ ಮಹೀಶ ಕ್ರತುವರದೊಳು ರಾಜಸೂಯ ಯಾಗದಲ್ಲಿ 100 ಜನ ರಾಜ ಮಹಾರಾಜರುಗಳ ಸಮ್ಮುಖದಲ್ಲಿ ಯಜ್ಞವನ್ನು ಏರ್ಪಾಟು ಮಾಡಿ ಉದ್ಧಾಮ ಋಷಿ ಮುನಿಗಳಿಂದ ರಚಿತವಾದಂಥ ಅನೇಕ ಮಂತ್ರಗಳನ್ನು ಪಠಿಸುವುದರ ಮೂಲಕವಾಗಿ ಒಳ್ಳೊಳ್ಳೆ ಹೂವುಗಳ ಗಂಧದಿಂದ ತುಂಬಿ ತುಳುಕುತ್ತಿರುವಂಥ ಪುಷ್ಕರ ಪೂತ ಪುಣ್ಯ ಜಲಾಭಿಷೇಚನದ ಆ ಜಲವನ್ನು ಅರ್ಪಿಸಿ ಆ ಮುಡಿಯನ್ನು ಸಿಂಗರಿಸಿ ಪಟ್ಟದ ರಾಣಿಯಾಗಿದ್ದವಳವಳು. ಆ ಪಟ್ಟದ ರಾಣಿಯ ಆ ಮುಡಿಗೆ ಇವನು ಕೈ ಇಕ್ಕಿದ್ದಾನೆ. ಅಲ್ಲಿದ್ದಂಥ ಹೆಣ್ಣು ಮಕ್ಕಳು, ಅವರು ದ್ರೌಪದಿಯ ಸಖಿಯರು, ಅವರು ವರ ಕಾಮಿನಿ ನಿಕುರುಂಬ ಅಕಟಕಟ ಮಹಾಸತಿ ಶಿವ ಶಿವ ಎಂದ್ವರಲಿ ತಲ್ಲಲ್ಲಿ. ಇಲ್ಲಿಯೂ ಕೂಡ ನಾನು ಸರಿಯಾಗಿ ಈ ವಿವರಗಳನ್ನು ಕೂಡ ಆಗಲಿಲ್ಲ. ಸ್ವಲ್ಪ ಉಸಿರು ಮೇಲೆ ಕೆಳಗೆ ಆಗ್ತಾ ಇದೆ. 86 ಇದು ವಯಸ್ಸು. ನೀವು ಇಂಥ ವಿಚಾರಗಳನ್ನು ಮಕ್ಕಳಿಗೆ ಹೇಳಿಕೊಡದೇ ಇದ್ದ ಮೇಲೆ ನಮ್ಮ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡುವುದು ಹೇಗೆ? ಇಲ್ಲಿ ಗಮನಿಸಿ, ಕಳೆದ 1-2 ವರ್ಷಗಳಲ್ಲಿ ಈ ಹೊತ್ತಿನ ದಿನಗಳಲ್ಲೂ ನಡೀತಿರುವಂಥವು. ಮಣಿಪುರದಲ್ಲಿ ನಡೆದ ಘಟನೆ, ಬೀದಿಯಲ್ಲಿ ಬೆತ್ತಲೆ ಮಾಡಿ ಹೆಣ್ಣು ಮಕ್ಕಳನ್ನು 4, 5, 6 ಜನ ಸೇರಿಕೊಂಡು ರೇಪ್ ಮಾಡ್ತಾ ಇರೋ ಈ ದುರ್ದಿನಗಳಿಗೆ ಮದ್ದು ಎಲ್ಲಿಂದ ತಗೊಂಡು ಬರ್ತೀರಿ? ಈ ಕಾವ್ಯಗಳಿಂದ ಅಲ್ಲದೇನೆ ಈ ಮದ್ದನ್ನು ಈ ಹೊತ್ತಿನ ಜನಾಂಗದ ಮೇಲೆ ಅರಿದೇ ಹೋದರೆ ಇವರ ತಲೆಯನ್ನು ಹೇಗೆ ಸರಿಪಡಿಸುವುದು? ಇದು ಒಂದು. ಇನ್ನು ಒಂದು ವಿಚಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಅದು ಜನ್ನಂದು ಧೀರರ ಕಟಕುಮಾರರ್ ಅನ್ನುವ ಸನ್ನಿವೇಶ. ನಿಮಗೆ ಯಶೋಧರ ಚರಿತ್ರೆ ವಿಚಾರಗಳು ಗೊತ್ತಿದೆ. ನಾನು ವಿವರಗಳನ್ನು ಯಾಕೆ ಹೆಚ್ಚು ಕೊಡಲಿಲ್ಲ ಅಂತ ಹೇಳಿದರೆ, ನಾವೆಲ್ಲ ಅಧ್ಯಾಪಕರಾಗಿರೋದ್ರಿಂದ ಇವು ತಕ್ಕ ಮಟ್ಟಿಗೆ ಗೊತ್ತಿರ್ತದೆ. ಆದ್ದರಿಂದ ಸ್ವಲ್ಪ ಹೆಚ್ಚು ವಿವರಗಳನ್ನು ಕೊಡದೇನೆ ತೇಲಿಸಿಕೊಂಡು ನಾನು ಹೋಗ್ತಾ ಇದ್ದೇನೆ. ಅಲ್ಲಿ ಮಾರಿದತ್ತ ಮಾರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾನೆ. ಆ ಮಾರಿ ಹಬ್ಬದ ಸಮಯದಲ್ಲಿ ಶುಭ ಲಕ್ಷಣದ ಎಳೆ ವಯಸ್ಸಿನ ಸುಂದರವಾದಂಥ 2 ಮಕ್ಕಳನ್ನು ದೇವಿಗೆ ಬಲಿ ಕೊಡುವುದು ಒಂದು ಪದ್ಧತಿ. ಅದಕ್ಕಾಗಿ ಆಳುಗಳನ್ನು ಅಟ್ಟಿದ್ದಾನೆ. ಆ ಆಳುಗಳು ಬೀದಿಯಲ್ಲಿ ಹುಡುಕಿಕೊಂಡು ಬರ್ತಾರೆ, ಯಾರಾದರೂ ಸಿಗ್ತಾರಾ ಅಂತ. ಹಾಗೆ ಹುಡುಕಿಕೊಂಡು ಬಂದಾಗ ಒಂದು ಬೀದಿಯ ಪಕ್ಕದಲ್ಲಿ ಒಂದು ಜೈನ ಬಸದಿಯಲ್ಲಿ ಪ್ರವಚನವನ್ನು ಮುಗಿಸಿಕೊಂಡು 2 ಮಕ್ಕಳು ಕೈ ಹಿಡ್ಕೊಂಡು, ಒಂದು ಹೆಣ್ಣು ಒಂದು ಗಂಡು, ಚೆರಿಗೆಗೆ ಬೀಳ್ಕೊಡೆ,
ಭಿಕ್ಷಾಟನೆಗೆ ಬೀಳು ಕೊಡಲು ಆ ಮಕ್ಕಳು ನಗುನಗುತ್ತಾ ಬೀದಿಯಲ್ಲಿ ಭಿಕ್ಷಾಟನೆಗೆ ಹೊರಡ್ತಾರೆ. ಅದನ್ನು ನೋಡಿಬಿಟ್ಟು ಈ ರಾಜಭಟರು ಅವರನ್ನು ಹುಲಿ ಹಿಡಿದಾಗೆ ಎರಡು ಕೈಗಳಲ್ಲಿ ಹಿಡ್ಕೊಂಡು ಬಿಡ್ತಾರೆ. ಆ ಮಕ್ಕಳು ಇವ್ರ ಕಡೆಗೆ ನೋಡ್ತಾರೆ. ಅವರು ಭಯಂಕರವಾದಂಥ ರೂಪಿಗಳು ಅವರು. ಆದರೆ ಈ ಮಕ್ಕಳು ಹೆದರಿಕೊಳ್ಳಿಲ್ಲ. ಯಾಕಣ್ಣ ನಮ್ಮನ್ನು ಹಿಂಗೆ ಹಿಡ್ಕೊಳ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಅವ್ರ ಕಡೆಗೆ ನೋಡ್ತಾರೆ. ಬನ್ನಿ, ರಾಜನ ಆಸ್ಥಾನಕ್ಕೆ ಹೋಗ್ಬೇಕು ನಾವೀಗ. ಯಾಕಣ್ಣ ಹೋಗಬೇಕು? ದಾರಿಯಲ್ಲಿ ಉದ್ಕೊಂಡು ಮಾತಾಡ್ಕೊಂಡು ಹೋಗಿದ್ದಿರ್ಬೋದು, ಇಲ್ದಲೇ ಇದ್ರೆ ಈ ಮಾತುಗಳು ಬರ್ತಿರಲಿಲ್ಲ. ಹೋಗ್ತಾ ಅವರು, ಈ ಹೊತ್ತು ಮಾರಿ ಹಬ್ಬ, ಮಾರಮ್ಮನಿಗೆ ನಿಮ್ಮಿಬ್ಬರನ್ನು ಬಲಿ ಕೊಡಬೇಕಾಗಿದೆ, ಬನ್ನಿ ಬನ್ನಿ ಅಂತ ವೇಗವಾಗಿ ಬನ್ನಿ ಕರೀತಾನೆ. ಆಗ ಅಣ್ಣ ಹೇಳ್ತಾನೆ, ಅಭೀತೆಯಾಗೆಲೆಗೆ ತಂಗೆ ಮರಣದ ದೆಸೆಯೋಳ್. ಹೆದರ್ಕೊಳ್ಬೇಡ ತಂಗಿ, ಮೃತ್ಯು ಸಂದರ್ಭದಲ್ಲಿ ನಾನ್ಯಾಕೆ ಹೆದರ್ಕೊಳ್ಳಿ ಅಣ್ಣ? ಮೂಡುವ ಮುಳುಗುವ ದಂದುಗಂ ಇದೇಂ ಪೊಸತೆ. ಹುಟ್ಟು ಸಾವುಗಳು ಇದೇನು ನಮ್ಗೆ ಹೊಸದ? ಎಷ್ಟೋ ಜನ್ಮ ಎತ್ತಿಲ್ವ ನಾವು ಈಗಾಗಲೇನೆ? ಏನು ಹೆದರಬೇಕಾಗಿಲ್ಲ ಅಂತ ನಗುನಗುತ್ತಲೇ ಹೋಗ್ತಾರೆ. ಹೋಗಿ ಸಭಾಮಂದಿರದಲ್ಲಿ ನಿಂತ್ಕೊಳ್ತಾರೆ. ನಿಂತ್ಕೊಂಡಾಗ ಅಲ್ಲಿ ಆ ಮಕ್ಕಳು ನೋಡ್ತಾರೆ, ಒಂದು ದೊಡ್ಡ ಉದ್ದಕ್ಕೆ ಕೋಣಗಳು ನಿಂತ್ಕೊಂಡಿದ್ದಾವೆ. ಇನ್ನೊಂದು ಸಾಲಿನಲ್ಲಿ ಕುರಿಗಳು ನಿಂತ್ಕೊಂಡಿದ್ದಾವೆ. ಇನ್ನೊಂದು ಸಾಲಿನಲ್ಲಿ ಮೇಕೆಗಳು ನಿಂತ್ಕೊಂಡಿದ್ದಾವೆ. ಕೋಳಿಗಳಂತೂ ಲೆಕ್ಕವಿಲ್ಲದ ಹಾಗೆ ತುಂಬಿ ತುಳುಕ್ತಾ ಇದ್ದಾವೆ. ಅವೆಲ್ಲವನ್ನೂ ಬಲಿ ಕೊಡಬೇಕು. ಅವೆಲ್ಲವನ್ನೂ ಬಲಿ ಕೊಡುವುದಕ್ಕೆ ಮುಂಚೆ ಇವರನ್ನು ಬಲಿ ಕೊಡಬೇಕು. ಆಗ ಅಲ್ಲಿ ಇದ್ದಂಥ ಜನ ಎಲ್ಲ ಪರಸಿರೆ ಪರಸಿರೆ ರಾಜನಂ, ಆಶೀರ್ವಾದ ಮಾಡಿ ರಾಜನಿಗೆ ಅಂತ ಹೇಳ್ತಾರೆ. ಆ ದೃಶ್ಯವನ್ನ ನೋಡಿಯೂ ಈ ಮಕ್ಕಳು ಸ್ವಲ್ಪವೂ ವಿಚಲಿತರಾಗದೆ ರಾಜನ ಕಡೆಗೆ ತಿರುಗಿ ನಿರ್ಮಲ ಚಿತ್ತದಿಂ ಪಾಲಿಸು ಧರೆಯಂ. ಮಹಾರಾಜ, ಮನಸ್ಸನ್ನ ನಿರ್ಮಲವಾಗಿಟ್ಟುಕೊಂಡು ರಾಜ್ಯಭಾರ ಮಾಡು, ಇದೇ ನಾನು ನಿಮಗೆ ಕೊಡುವ ಆಶೀರ್ವಾದ ಅಂತ ಹೇಳ್ತವೆ. ಮಹಾರಾಜ ಸುಸ್ತಾಗ್ಬಿಡ್ತಾನೆ. ಅವನ ಕೈಯಲ್ಲಿದ್ದ ಕಠಾರಿ ಕೆಳಗೆ ಬೀಳ್ತದೆ. ಅವನು ಕುಳಿತಿದ್ದಂಥ ಸಿಂಹಾಸನದಿಂದ ಇಳಿದು ಮಕ್ಕಳ ಹತ್ತಿರಕ್ಕೆ ಬರ್ತಾನೆ. ಬಂದು ಅವರನ್ನು ತಬ್ಬಿ ಹಿಡ್ಕೊಂಡು ಅವರ ಮಂಡಿ ಊರಿ ಕುಳಿತು, ಯಾರಪ್ಪ ನೀವು? ಮಹಾರಾಜ, ನಾವು ಯಾರಾದ್ರೆ ಏನು ನಿನಗೆ? ಬಲಿ ಕೊಡೋದಕ್ಕೆ ತಾನೇ ಕರ್ಕೊಂಡು ಬಂದಿರೋದು, ಬಲಿ ಕೊಡು. ಅಲ್ರಪ್ಪ, ಎಷ್ಟೋ ವರ್ಷಗಳಿಂದ ಈ ಕೆಲಸ ನಾನು ಮಾಡ್ಕೊಂಡು ಬಂದಿದ್ದೀನಿ. ಬಂದು ಮಕ್ಕಳು ಇಲ್ಲಿ ಬರೋದಕ್ಕೆ ಮುಂಚೆಯೇ ಮೂರ್ಛೆ ಹೋಗ್ಬಿಡ್ತಾ ಇದ್ರು. ಇಷ್ಟು ಸಮಾಧಾನವಾಗಿ, ಇಷ್ಟು ಸಂತೋಷವಾಗಿ, ನಿರ್ಮಲ ಚಿತ್ತರಾಗಿ ನನಗೆ ಆಶೀರ್ವಾದ ಮಾಡ್ತಾರೆ. ಯಾರಪ್ಪ ನೀವು? ಮಕ್ಕಳು ಹೇಳಲ್ಲ, ಬಲವಂತ ಮಾಡ್ತಾನೆ. ನೀವು ಹೇಳಿದರೆ ನಾನು ನಿಮ್ಮನ್ನು ಬಿಡೋದು ಅಂತ ಹೇಳಿದೆ. ಆಗ ಆ ಮಕ್ಕಳು ತಾವು ಈ ಹಿಂದೆ ಏನಾಗಿದ್ವಿ ಅನ್ನೋದನ್ನು, ಯಶೋಧರ ಅಮೃತಮತಿಯರ ಕಥೆಯನ್ನು ಹೇಳಿ ಮುಗಿಸ್ತವೆ. ಮುಗಿಸಿದ ಮೇಲೆ ಮಹಾರಾಜ, ಇನ್ನು ನಾನು ಈ ಬಲಿಯನ್ನು ಕೊಡುವುದಿಲ್ಲ, ಈ ನಡೆಯಲ್ಲ, ಕೇಳಲ್ಲ ಅವರಿಗೆ. ಒಂಚೂರು ಡಿಸ್ಕನೆಕ್ಟ್ ಏನಾದ್ರು ಆಯ್ತಾ? ಬೇರಪ್ಪ ಇಲ್ಲ ಸರ್? ಸರ್, ಸ್ವಲ್ಪ ಬ್ಯಾಟ್ರಿ ಲೋ ಆಯ್ತು. ಹೇಳಿ ಸರ್. ಹಾ, ಸರಿ ಸರ್. ಸರ್ಗೆ ನೀವು ವೈಂಡ್ ಅಪ್ ಮಾಡಕ್ ಹೇಳ್ತೀರಾ ಸರ್? ಹಾ ಸರ್, ಮಾಡ್ತಾರೆ. ಕನ್ಕ್ಲೂಡ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ. ಓಕೆ ಸರ್, ಥ್ಯಾಂಕ್ ಯು. ಮಾತಾಡ್ಬೋದಾ? ಹೇಳಿ ಸರ್. ನಾನು ಇನ್ನು ಮುಂದೆ ಈ ಬಲಿ ಕೊಡುವುದಾಗಲಿ ಇನ್ನೊಂದಾಗಲಿ ಮಾಡೋದಿಲ್ಲ ಅಂತ ಹೇಳಿ ಸಾತ್ವಿಕ ಪ್ರವೃತ್ತಿಯನ್ನು ಒಳಗೊಳ್ತಾನೆ. ಮಹಾರಾಜ ಆ ಸಾತ್ವಿಕ ಪ್ರವೃತ್ತಿಗೆ ಬಂದದ್ದು ಇಲ್ಲಿ ಮುಖ್ಯ ಅಲ್ಲ. ಮಾರಿದೇವತೆಯೂ ರಾಜನಿಗೆ ಹೇಳ್ತಾಳೆ, ನನಗೆ ಇನ್ನು ಮುಂದೆ ಈ ರೀತಿಯ
ಬಲಿಯ ಆಹಾರವನ್ನು ಕೊಡುವ ಹಬ್ಬವನ್ನು ಮಾಡಬೇಡ, ಸಾತ್ವಿಕ ರೀತಿಯಲ್ಲಿ ಮಾಡು ಅಂತ ಹೇಳಿ ಮಾತು ಮುಗಿಸ್ತಾಳೆ. ಇಷ್ಟು ವಿಚಾರಗಳನ್ನು ನಾನು ನಿಮಗೆ ತಲುಪಿಸ್ಬೇಕಾಗಿತ್ತು, ತಲುಪಿಸಿದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಕನ್ನಡ ಭಾಷೆಯ ಮಹತ್ವವನ್ನು ಹಳಗನ್ನಡ ಸಾಹಿತ್ಯದ ಮೂಲಕ ಉದಾಹರಣವಾಗಿ ವಿವರಿಸಿದಂತಹ ಪ್ರೊಫೆಸರ್ ಎನ್ ಬೋರ್ಲಿಂಗಯ್ಯ ಸರ್ ಅವರಿಗೆ ವಿಭಾಗದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ, CIL ನ ವತಿಯಿಂದ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು ಸರ್. ಸೊ ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ CIL ನ ಯೋಜನಾ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ ನೀಲಗಿರಿ ತಳವಾರ್ ಸರ್ ಅವರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತೇನೆ, ಯಾಕಂದ್ರೆ ಸಮಯ ಆಗ್ತಾ ಇದೆ. ಗದಗ ಜಿಲ್ಲೆಯವರಾದ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾಗಿ ಡಾಕ್ಟರ್ NM ತಳವಾರ್ ಸರ್ ಅವರು 1985ರಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದವರು. ಸುಮಾರು 34 ವರ್ಷಗಳ ಬೋಧನಾ ಅನುಭವ ಹೊಂದಿದ್ದಾರೆ. ವಚನ ಸಾಹಿತ್ಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ವಿಮರ್ಶೆ, ಜಾನಪದ ಇವರ ಆಸಕ್ತಿಯ ಕ್ಷೇತ್ರಗಳು. ತಳವಾರ್ ಸರ್ ಅವರ PhD ಮಹಾಪ್ರಬಂಧವಾದ ರಾಮನಾಥ ಚರಿತ್ರೆ ಸಾಂಸ್ಕೃತಿಕ ಅಧ್ಯಯನ ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡಿದೆ. ಇದಲ್ಲದೆ ಪ್ರೊಫೆಸರ್ SS ಭೂಸ್ನೂರ್ ಮಠ, ಸಾರಸ್ವತ, ಹೊಂಗದಿರು, ಜನಮುಖಿ, ಪ್ರೊಫೆಸರ್ L ಬಸವರಾಜ್ ಅವರ ಸಾಹಿತ್ಯ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. 15ಕ್ಕೂ ಹೆಚ್ಚು ಕೃತಿಗಳನ್ನು ಸಂಪಾದಿಸಿರುವ ಇವರು 9 ಸಂಶೋಧನಾ ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶನ ಕೂಡ ಮಾಡಿದ್ದಾರೆ. ಹಲವಾರು ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರವಷ್ಟೇ ಅಲ್ಲ, ಆಡಳಿತಾತ್ಮಕ ಕ್ಷೇತ್ರದಲ್ಲೂ ತಮ್ಮ ಸೇವೆ ಸಲ್ಲಿಸಿರುವ ಇವರು ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿ, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರು, ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ನಿರ್ದೇಶಕರು ಆಗಿದ್ದು 1910ರ ರಾಜ್ಯೋತ್ಸವ ಪ್ರಶಸ್ತಿ, ಹೊಯ್ಸಳ ಪ್ರಶಸ್ತಿಯನ್ನು ಪಡೆದಿರುವ ಇವರು ಪ್ರಸ್ತುತ CIL ನ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲು ಸಹಯೋಗ ನೀಡುತ್ತಿರುವಂತಹ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕೆಂದು ಸರ್ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಸರ್, ತಾವು ತಮ್ಮ ಅಧ್ಯಕ್ಷ ನುಡಿಗಳನ್ನು ಆಡಬೇಕಂತ ಕೇಳ್ಕೊಳ್ತೀನಿ ಸರ್. ಒಂದು ನಿಮಿಷ. ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ತಳವಾರ್ ಸರ್. ಬೇರಪ್ಪ ಸರ್, ಒಂದು ಫೋನ್ ಮಾಡಿದ್ರೆ ಸರ್ಗೆ. ಮೋಸ್ಟ್ ಫೋನ್ ಸರ್ ಕಾಣ್ತಿಲ್ಲ ಅನ್ಸುತ್ತೆ ಸರ್. ಸರ್ ಇದಾರೆ ಸರ್, ಇದಾರೆ ಮೀಟಿಂಗ್ ಅಲ್ಲಿ. ಆದ್ರೆ ಬಂದ್ರೆ ಸರ್. ಹೌದು ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಅನ್ಮ್ಯೂಟ್ ಮಾಡಿ ಸರ್. ಸೈದ್ ಸರ್ ಅವ್ರನ್ನ ಕೋಸ್ಟ್ ಮಾಡಿ ಸರ್. ಹಲೋ ಭೈರಪ್ಪ. ಸರ್ ಕ್ರಿಸ್ತು ಜಯಂತಿ ಕಾಲೇಜ್ ಮತ್ತು ಈಗ ಡೀಮ್ಡ್ ವಿಶ್ವವಿದ್ಯಾಲಯ ಆಗಿರೋದು. ವಿಶ್ವವಿದ್ಯಾಲಯ ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಇವೆರಡೂ ಸಂಯುಕ್ತವಾಗಿ ಆಯೋಜನೆ ಮಾಡಿರುವಂಥ ರಾಷ್ಟ್ರಮಟ್ಟದ ಒಂದು ಕಾರ್ಯಾಗಾರ ರಾಷ್ಟ್ರೀಯ ಕನ್ನಡ ಪಠ್ಯಗಳು
ವಾಚನ, ವ್ಯಾಖ್ಯಾನ ಮತ್ತು ಅನುಸಂಧಾನ. ಈ ಕಾರ್ಯಕ್ರಮವನ್ನು ನಮ್ಮ ಅಮೂಲ್ಯವಾದ ಮಾತುಗಳ ಮೂಲಕ ಉದ್ಘಾಟನೆ ಮಾಡಿದಂಥ ಪ್ರೊಫೆಸರ್ ಎನ್ ಬೋರ್ಲಿಂಗಯ್ಯ ಅವರೇ, ಹಾಗೂ ಕುಲಪತಿಗಳಾದ ಡಾಕ್ಟರ್ ಅಗಸ್ಟಿನ್ ಜಾರ್ಜ್ ಅವರೇ, ಪ್ರೊಫೆಸರ್ ಭೈರಪ್ಪ ಅವರೇ, ಹಾಗೂ ಎಲ್ಲ ಸಹೃದಯ ಬಂಧುಗಳೇ, ತುಂಬ ಅಪೇಕ್ಷೆಯನ್ನು, ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಒಂದು ತೀವ್ರವಾದ ಬಿಕ್ಕಟ್ಟಿನ ಕಾಲದಲ್ಲಿ ನಾವಿದ್ದೀವಿ. ಅದೇನು ಅಂತಂದರೆ, ಹಳೆಗನ್ನಡ ಅನ್ನುವಂಥದ್ದು ಓದೋದಕ್ಕೆ ಕಷ್ಟ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ನುವಂಥ ಒಂದು ಬಿಕ್ಕಟ್ಟಿನ ಕಾಲದಲ್ಲಿ ನಾವಿದ್ದೀವಿ. ಒಂದು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳೋಕೆ ಸ್ಪಷ್ಟವಾಗಿ, ಹೋದ ಶತಮಾನದಲ್ಲಿ ಬ್ರಿಟಿಷ್ ವಸಾಹತುಶಾಹಿಯಲ್ಲಿ ರಾಜ್ಯಭಾರ ಮಾಡುತ್ತಾ ಇದ್ದಂಥ ಕಾಲದಲ್ಲಿ ವಿದೇಶಿ ವಿದ್ವಾಂಸರು ಕನ್ನಡವನ್ನು ಅಪ್ಪಿಕೊಂಡು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಪ್ರಾಚೀನ ಕಾವ್ಯಗಳನ್ನು ಸಂಪಾದಿಸಿ, ಪರಿಷ್ಕರಿಸಿ, ಪ್ರಕಟಿಸುವಂಥ ಒಂದು ಅತ್ಯದ್ಭುತವಾದಂಥ ರೋಮಾಂಚನಕಾರಿ ಅಂತ ಕೆಲಸವನ್ನು ಮಾಡಿದರು. ಎಂದೂ ಕನ್ನಡವನ್ನು ತಿಳಿಯಲಾರದ ಆ ಜನ ಹೇಗೆ ಕನ್ನಡದಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಒಂದು ಅರ್ಹತೆ ಬಂತು ಅನ್ನೋದು ತುಂಬ ಮುಖ್ಯವಾದ ಸಂಗತಿ. ಅವರಿಗೆ ಅದು ಕಠಿಣ ಆಗದೆ ಹೋದರೆ ನಮಗೆ ಯಾಕೆ ಕಠಿಣ ಅನ್ನಿಸ್ತಾ ಇದೆ? ಇಲ್ಲಿ ಯಾವುದೋ ಒಂದು ಹುನ್ನಾರ, ಒಂದು ಸಂಚು ನಡೆದಿದೆ. ಏನು ಅಂತಂದರೆ, ಕನ್ನಡ ಅನ್ನುವಂಥದ್ದು ಕಠಿಣ, ಅದನ್ನು ಓದಿದರೆ ಉದ್ಯೋಗ ಸಿಗೋದಿಲ್ಲ ಅನ್ನುವಂಥ ಅಭಿಪ್ರಾಯ ಬಾಯಿಂದ ಬಾಯಿಗೆ ಹರ್ಕೊಂಡು ಹೋಗಿ ಇವತ್ತು ಕನ್ನಡಕ್ಕೆ ವಿದ್ಯಾರ್ಥಿಗಳೇ ಇಲ್ಲದಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ. ಇದೊಂದು ದುರಂತ. ಈಗ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಆದರೆ ನಮ್ಮ ನಾಡಿನ ಬಹಳ ಪ್ರಮುಖವಾದ ಸಂಸ್ಥೆಗಳು, ಸರ್ಕಾರ ಕೈಕಟ್ಟಿಕೊಂಡು ಕುಳಿತಿಲ್ಲ. ಈ ಭ್ರಮೆಯನ್ನು ಹೋಗಲಾಡಿಸಿ ಅಲ್ಲೊಂದು ಭರವಸೆಯನ್ನು ಮೂಡಿಸುವಂಥ ಕೆಲಸವನ್ನು ಸಂಸ್ಥೆಗಳು ಮಾಡ್ತಾ ಇವೆ. ಅದರಲ್ಲಿ ಕ್ರಿಸ್ತ ಜಯಂತಿ ಕಾಲೇಜು ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಬಹಳ ಮಹತ್ವದ ಸಂಸ್ಥೆಗಳು. ಪ್ರಾಚೀನ ಕನ್ನಡ ಕಾವ್ಯಗಳ ಬಗ್ಗೆ ಇರುವಂಥ ಗೊಂದಲ, ಕೃಷಿ ಭ್ರಮೆಗಳನ್ನು ಹೋಗಲಾಡಿಸಿ ಆ ಕಾವ್ಯಗಳನ್ನು ಎಲ್ಲರೂ ಓದುವಂತಾಗಬೇಕು. ಅಲ್ಲಿನ ಮೌಲ್ಯಗಳನ್ನು ಅರಿತು ನಮ್ಮ ಬದುಕಿನಲ್ಲಿ ಅವನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳುವಂತೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಅವು ಕಾರ್ಯಪ್ರವೃತ್ತ ಆಗಿವೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಮಹತ್ವದ್ದು ಅನ್ನೋದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಮ್ಮ ಆಹ್ವಾನವನ್ನು ಮನ್ನಿಸಿ ಕನ್ನಡದ ಹಲವು ವಿದ್ವಾಂಸರು 4 ದಿನಗಳಲ್ಲಿ ನಡೆಯುವಂಥ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಶಾಸ್ತ್ರೀಯ ಕನ್ನಡ ಪಠ್ಯವನ್ನು ಓದುವುದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ಅನುಸಂಧಾನ ಮಾಡಲಿಕ್ಕೆ ಬೇಕಾದಂಥ ಒಂದು ಕೌಶಲವನ್ನು ಈ ಒಂದು ಕಾರ್ಯಾಗಾರದಲ್ಲಿ ಪಡಿತಾರೆ ಅನ್ನುವಂಥ ಭರವಸೆ ನನಗಿದೆ. ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಮತ್ತು ಕ್ರಿಸ್ತ ಜಯಂತಿ ವಿಶ್ವವಿದ್ಯಾಲಯಗಳು ಸಂಯುಕ್ತವಾಗಿ ಏರ್ಪಡಿಸಿರುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಹಿರಿಯ ವಿದ್ವಾಂಸರಂಥ ಪ್ರೊಫೆಸರ್ ಎನ್.ಎಸ್. ತಾರನಾಥ್, ಪ್ರೊಫೆಸರ್ ಜಿ. ಅಶ್ವಥ್ ನಾರಾಯಣ್ ಹಾಗೂ ನಮ್ಮ ಕಾಲೇಜಿನ, ನಮ್ಮ ಕೇಂದ್ರದ ಡಾಕ್ಟರ್ ಸಣ್ಣಪಾಪಯ್ಯ ಹಾಗೂ ನಮ್ಮ ನಾಡಿನ ಹೆಸರಾಂತ ವಿದ್ವಾಂಸರಂಥ ಪಾದೇಕಲ್ ವಿಷ್ಣು ಭಟ್ ಅವರು ಮೊದಲಾದವರು ಈ ವಿಶೇಷ ಉಪನ್ಯಾಸಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ವಿದ್ವತ್ತು ಮತ್ತು
ಅವರ ಕೌಶಲ್ಯಭರಿತವಾದಂಥ ಮಾತುಗಳಿಂದ ಹೆಪ್ಪುಗಟ್ಟಿರುವಂಥ ಈ ಭ್ರಮೆ ದೂರ ಆಗಿ ಕನ್ನಡವನ್ನು ಪ್ರೀತಿಸುವಂತಹ, ಪ್ರಾಚೀನ ಕನ್ನಡವನ್ನು ಓದುವಂಥ ಅಭಿರುಚಿಗಳು ಹೆಚ್ಚು ಹೆಚ್ಚು ಚಲಾವಣೆಗೆ ಬರ್ತಾವನ್ನುವಂಥ ಭರವಸೆ ನನಗಿದೆ. ಆ ದೃಷ್ಟಿಯಿಂದ ಇದೊಂದು ಮಹತ್ವದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಒತ್ತಾಸೆಯಾಗಿ ನಿಂತವರು ನಮ್ಮ ಭೈರಪ್ಪ ಅವರು. ಬಹಳಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ನಾಡಿನ ಮುಖ್ಯವಾಗಿ ಕನ್ನಡ ಪ್ರಾಧ್ಯಾಪಕರು, ಸಂವೇದನಶೀಲ ಸಂಶೋಧಕರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡು ಬತ್ತಿಯಿಂದ ಬತ್ತಿ ಹತ್ತಿ ಬೆಳಗುವಂತೆ ಒಬ್ಬರಿಂದ ಒಬ್ಬರು ಕನ್ನಡಕ್ಕೆ ಕವಿದಂಥ ಈ ಕಾರ್ಮೋಡವನ್ನು ದೂರ ಮಾಡುವುದಕ್ಕೆ ನಿರಂತರವಾಗಿ ತಾವೆಲ್ಲರೂ ಪರಿಶ್ರಮ ಪಡ್ತೀವಿ ಅನ್ನುವಂಥ ಒಂದು ನಂಬಿಕೆ ನನ್ನದು. ತಾವು ದಯಮಾಡಿ ಈ ಉಪನ್ಯಾಸಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆ ಮೂಲಕ ಹಲವು ಗೊಂದಲಗಳನ್ನು ನಿವಾರಿಸಿಕೊಂಡು ಶಾಸ್ತ್ರೀಯ ಕನ್ನಡದ ಓದು, ಅದನ್ನು ಅರ್ಥೈಸಿಕೊಳ್ಳುವಂಥ ಕ್ರಮ, ಇದೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಕನ್ನಡದ ಪೂರ್ವಾಭಿವೃದ್ಧಿಗೆ ತಾವೆಲ್ಲ ನೆರವಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಬಹಳ ಮುಖ್ಯವಾದ ಮಾತೇನು ಅಂತಂದ್ರೆ, ಕನ್ನಡಿಗರಲ್ಲಿ ವಿಶೇಷವಾಗಿ ಕನ್ನಡ ಭಾಷೆಯನ್ನು ಆಡುವುದರಲ್ಲಿ ಇವತ್ತು ಒಂದು ವಿಚಿತ್ರವಾದ ಒಂದು ಹಿಂಜರಿಕೆ ಮನೋಭಾವ ಅದು ಜಾಗೃತವಾಗಿದೆ. ಈ ಹಿಂಜರಿಕೆ, ಈ ಕೀಳರಿಮೆ, ಇದನ್ನ ಎಷ್ಟು ಬೇಗ ನಾವು ಕಳಿಸ್ಕೊಳ್ತೀವೋ ಅಷ್ಟು ಬೇಗ ನಾವು ಒಂದು ಶಕ್ತಿಶಾಲಿ ಅಂತ ವಾತಾವರಣದಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತದೆ. ಆಚಾರ್ಯ ಭೀಮಶ್ರೀ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಅಂತ ನಾವು ಕೇಳ್ತಾ ಇದ್ವಿ. ಅದೇನು ಅಂತಂದ್ರೆ, ಒಂದು ಕೈಯಲ್ಲಿ ಪಪ್ಪು ಭಾರತವನ್ನು, ಮತ್ತೊಂದು ಕೈಯಲ್ಲಿ ಕುಮಾರವ್ಯಾಸ ಭಾರತವನ್ನು ಹಿಡಿದುಕೊಂಡು ನಾನು ಪ್ರಪಂಚದ ಅತ್ಯಂತ ಸುತ್ತಾಡಿ ಕನ್ನಡವನ್ನು ಪ್ರತಿಷ್ಠಾಪಿಸಿ ಬರಬಲ್ಲೆ ಅನ್ನುವಂಥ ಮಾತು. ಅಂಥ ಒಂದು ಸತ್ವ, ಸಾಮರ್ಥ್ಯ ಕನ್ನಡ ಭಾಷೆಗೆ ಇರಬೇಕಾದ್ರೆ ನಾವು ಯಾಕೆ ಹಿಂಜರಿಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಹಾಗೆ ಹಿಂಜರಿಯುವಂಥ ಯಾವ ವಾತಾವರಣ ಕೂಡ ಇಲ್ಲ. ಈ ವಿಷಯವನ್ನು ಆದಷ್ಟು ಬೇಗ ಮನಗಂಡು ಕನ್ನಡಿಗರು ಜಾಗೃತರಾಗಿ ತಮ್ಮ ಭಾಷೆಯಲ್ಲಿ ಏನು ಸತ್ವ ಇದೆ, ಸಾಮರ್ಥ್ಯವಿದೆ ಅದನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಇವತ್ತು ಕನ್ನಡವನ್ನು ಉಳಿಸುವತ್ತ ಮತ್ತು ಬೆಳೆಸುವತ್ತ ಮುಂದೆ ಸಾಗಬೇಕಂತ ತುರ್ತು ಹಿಂದಿಗಿಂತ ಇವತ್ತು ಹೆಚ್ಚಿದೆ. ಆ ದೃಷ್ಟಿಯಿಂದ ಈ ಸಮ್ಮೇಳನ ಅತ್ಯಂತ ಪ್ರಯೋಜನಕಾರಿ ಅಂತ ನಾನು ಭಾವಿಸ್ತೀನಿ. ತಾವೆಲ್ಲರೂ ಕೂಡ 4 ದಿನ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ, ಪ್ರೀತಿಯಿಂದ ಭಾಗವಹಿಸಿ ನಮ್ಮ ವಿದ್ವಾಂಸರು ಆಡುವಂಥ ಮಾತುಗಳನ್ನು ಗಮನವಿಟ್ಟು ಕೇಳಿ ಅದನ್ನು ಮನಸ್ಸಲ್ಲಿ ಧಾರಣೆ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡುವಂಥ ಕಾರ್ಯಪ್ರವೃತ್ತರಾಗಬೇಕು ಅಂತ ನಾನು ವಿನಂತಿಸಿಕೊಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತೇನೆ. ಜೊತೆಗೆ ನಮಗೆ ಸಹಯೋಗವನ್ನು ಕೊಟ್ಟಂಥ ಕ್ರಿಸ್ತು ಜಯಂತಿ ಕಾಲೇಜಿನ ಎಲ್ಲ ಆಡಳಿತ ವರ್ಗದವ್ರಿಗೂ, ಅಧ್ಯಾಪಕ ಬಂಧುಗಳಿಗೂ, ಮುಖ್ಯವಾಗಿ ಭೈರಪ್ಪ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಹಳಗನ್ನಡ ಪಠ್ಯಗಳ ವಾಚನ, ವ್ಯಾಖ್ಯಾನ, ಅನುಸಂಧಾನದ ಕುರಿತು ಕಾರ್ಯಕ್ರಮ ಆಯೋಜಿಸಲು ತಮ್ಮಲ್ಲಿ ಕೇಳಿಕೊಂಡಾಗ ಅತ್ಯಂತ ಉತ್ಸಾಹದಿಂದ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದಂತಹ
ಕನ್ನಡದ ಕಟ್ಟಾಳು ಡಾಕ್ಟರ್ ನೀಲಗಿರಿ ತಳವಾರ್ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸರ್. ಅದೇ ರೀತಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಉದ್ದೇಶವನ್ನು ಅತ್ಯಂತ ಸೂಕ್ಷ್ಮವಾಗಿ ತಿಳಿ ಹೇಳಿದಂತಹ ಸರ್ ಅವರಿಗೆ ವಿಭಾಗದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತೇನೆ ಸರ್. ಧನ್ಯವಾದ. ಮತ್ತೆ ಪಾರ್ಟಿಸಿಪೆಂಟ್ಗಳಿಗೆ ಈಗ ನಾವೊಂದು 2 ಫೀಡ್ಬ್ಯಾಕ್ ಲಿಂಕ್ ನ ಕಳಿಸ್ತೇನೆ. ಸೊ ಆ ಫೀಡ್ಬ್ಯಾಕ್ ಲಿಂಕ್ ಅನ್ನ ಫಿಲ್ ಮಾಡಿ. ಅದೇ ರೀತಿ ಪ್ರತಿ ದಿನ 2 ಸೆಷನ್ಗಳಿರುತ್ತೆ. 2 ಸಂಪನ್ಮೂಲ ವ್ಯಕ್ತಿಗಳು ಬಂದು ತಮ್ಮ ಅಭಿಪ್ರಾಯಗಳನ್ನ ಹಳಗನ್ನಡ ಕಾವ್ಯದ ಕುರಿತು ಮಾತನಾಡ್ತಾರೆ. ಸೊ ಪ್ರತಿಯೊಂದು ಸೆಷನ್ಗೂ ನಾವು 2 ಫೀಡ್ಬ್ಯಾಕ್ ಇರುತ್ತೆ. 2 ಫೀಡ್ಬ್ಯಾಕ್ ಗಳನ್ನ ಫಿಲ್ ಮಾಡಬೇಕು. ಸೊ ಎಲ್ಲರೂ ತಪ್ಪದೆ ನಾಳಿನ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಕೇಳ್ಕೊಳ್ತೇನೆ. ಸೊ ಈಗ ಚಾಟ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ನ ಕಳಿಸ್ತೇನೆ. ಒಂದು ನಿಮಿಷ. ಒಂದು ಲಿಂಕ್ ಕಳಿಸಿದ್ದೀನಿ. ಅದೇ ರೀತಿ ಮತ್ತೊಂದು ಲಿಂಕ್ ಕಳಿಸ್ತೇನೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲಾ ಪ್ರಾಧ್ಯಾಪಕರಿಗೂ ಧನ್ಯವಾದಗಳು. ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿ ಮುಗಿಯುತ್ತೆ. ಸೊ ನಾಳೆ 3:15ಗೆ ಎಲ್ಲರೂ ಜಾಯ್ನ್ ಆಗಿ 3:15ರಿಂದ ಸೆಷನ್ ಪ್ರಾರಂಭವಾಗುತ್ತೆ. ಧನ್ಯವಾದಗಳು. ಎಲ್ಲ ಅಭ್ಯರ್ಥಿಗಳು ತಪ್ಪದೇ ಈ ಒಂದು ಫೀಡ್ಬ್ಯಾಕ್ ನ ಫಿಲ್ ಮಾಡಿ.